ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಈ ವಿಡಿಯೋದಲ್ಲಿ ಎಲೆಕ್ಟ್ರಾನಿಕ್ಸ್ ಪೇಪರಿಂದ ಆಪರೇಷನಲ್ ಆ್ಯಂಪ್ಲಿಫೈಯರ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆಪರೇಷನಲ್ ಆ್ಯಂಪ್ಲಿಫೈಯರ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಕೆಸೆಟ್ ಅಥವಾ ನೆಟ್ ಎಕ್ಸಾಮ್ಗಿರ್ಬೋದು. ಸೊ ಆಪರೇಷನಲ್ ಆ್ಯಂಪ್ಲಿಫೈಯರ್ ಇದರಲ್ಲಿ ಪಾರ್ಟ್ 1 ಅಂತ ಕೊಟ್ಟಿದ್ದೀನಿ ನಾನು. ಸೊ ಆಪರೇಷನಲ್ ಆ್ಯಂಪ್ಲಿಫೈಯರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ, ಅದು ಭಾಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ಈ ಆಪರೇಷನಲ್ ಆ್ಯಂಪ್ಲಿಫೈಯರ್ ಅನ್ನೋ ಟಾಪಿಕ್ನ ನಾನು 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಆಪರೇಷನಲ್ ಆ್ಯಂಪ್ಲಿಫೈಯರ್ ಬೇಸಿಕ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಪಾರ್ಟಲ್ಲಿ. ಸೆಕೆಂಡ್ ಪಾರ್ಟ್ನಲ್ಲಿ ಟೈಪ್ಸ್ ಆಫ್ ಆಪರೇಷನಲ್ ಆ್ಯಂಪ್ಲಿಫೈಯರ್ಸ್ ಅಂದರೆ ಬೇರೆ ಬೇರೆ ಟೈಪ್ಸ್, ಇನ್ವರ್ಟಿಂಗ್, ನಾನ್ ಇನ್ವರ್ಟಿಂಗ್, ಸಮ್ಮಿಂಗ್, ಡಿಫ್ರೆನ್ಷಿಯಲ್, ಇಂಟಿಗ್ರೇಟೆಡ್, ಅದರದ್ದೆಲ್ಲ ಮಾಡಿದ್ದೀನಿ. ದೆನ್ ಥರ್ಡ್ ಪಾರ್ಟ್ನಲ್ಲಿ ಕೆಸೆಟ್ PYQs ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ರಿಲೇಟೆಡ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ 3 ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಆಪರೇಷನಲ್ ಆ್ಯಂಪ್ಲಿಫೈಯರ್ ಅನ್ನೋ ಟಾಪಿಕ್ಕು ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ನೋಡ್ತಾ ಹಾಗೆ ನೀವು ಅದರದ್ದು ರಿಲೇಟೆಡ್ ನೋಟ್ಸ್ ನಾನು ಏನೇನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದನ್ನೆಲ್ಲ ನೋಟ್ಸ್ ಮಾಡ್ಕೊತಾ ಹೋದರೆ ನಿಮಗೆ ಆಪರೇಷನಲ್ ಆ್ಯಂಪ್ಲಿಫೈಯರ್ ಈ 3 ವೀಡಿಯೋಸ್ ನೋಡೋದ್ರೊಳಗಡೆ ಪರ್ಫೆಕ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಆಪರೇಷನಲ್ ಆ್ಯಂಪ್ಲಿಫೈಯರ್, ಸೊ ಲೆಟ್ಸ್ ಬಿಗಿನ್ ದಿಸ್ ವಿಡಿಯೋ. ಸೊ ಆಪರೇಷನಲ್ ಆ್ಯಂಪ್ಲಿಫೈಯರ್, ಫಸ್ಟು ಆಪರೇಷನಲ್ ಆ್ಯಂಪ್ಲಿಫೈಯರ್ ಅಂತ ಹೋಗೋಕ್ಕೂ ಮುಂಚೆ ಸೊ ವಾಟ್ ಈಸ್ ಅನ್ ಆ್ಯಂಪ್ಲಿಫೈಯರ್ ಅಂತ ತಿಳ್ಕೊಳ್ಳೋಣ. ಸೊ ಆ್ಯಂಪ್ಲಿಫೈಯರ್ ಅಂದರೆ ಏನು? ಆ್ಯಂಪ್ಲಿಫಿಕೇಷನ್. ಸೊ ನಾವು ನೋಡಿರ್ತೀವಿ ನಾರ್ಮಲಿ ಟ್ರಾನ್ಸ್ಡ್ಯೂಸರ್ಸ್ ಅಂದರೆ ಡಿವೈಸಸ್ನಲ್ಲಿ ನೀವು ಸಪೋಸ್ ನಾರ್ಮಲ್ ಆಗಿ ಮಾತಾಡಿದ್ರೆ ಹೆಂಗಿರುತ್ತೆ ವಾಯ್ಸು, ನೀವು ಸಪೋಸ್ ಯಾವುದಾದ್ರೂ ಒಂದು ಮೈಕಲ್ಲಿ ನೀವು ಮಾತಾಡಿದ್ರೆ ಏನಾಗುತ್ತೆ, ನಿಮ್ಮ ವಾಯ್ಸು ಫ್ರೀಕ್ವೆನ್ಸಿ ಆ್ಯಂಪ್ಲಿಟ್ಯೂಡ್ ಇನ್ಕ್ರೀಸ್ ಆಗುತ್ತೆ. ಸೊ ಆ್ಯಂಪ್ಲಿಟ್ಯೂಡ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗುತ್ತೆ, ಸೊ ಸೌಂಡು ಜಾಸ್ತಿ ಆಗಿ ಬರುತ್ತೆ. ಸೊ ಆ್ಯಂಪ್ಲಿಫೈಯರ್ ಅನ್ನೋದು ಏನಿದೆ ಇದರಲ್ಲಿ when weak signal is passed through the amplifier, so we get a strong signal. ಸೊ ವೀಕ್ ಸಿಗ್ನಲ್ನ ನಾವು ಆ್ಯಂಪ್ಲಿಫೈಯರ್ನಲ್ಲಿ ಪಾಸ್ ಮಾಡಿದಾಗ ಏನಾಗುತ್ತೆ, ಅದು ಸ್ಟ್ರಾಂಗ್ ಸಿಗ್ನಲ್ ಆಗಿ ಬರುತ್ತೆ. ನೀವು ಯೂಶ್ವಲಿ ನಾರ್ಮಲಾಗಿ ನೀವು ಮಾತಾಡೋದು ಅಥವಾ ಮೈಕ್ ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡಿದಾಗ ಏನಾಗುತ್ತೆ, ನಿಮ್ಮದು ನಿಮ್ಮ ವಾಯ್ಸು ಆ್ಯಂಪ್ಲಿಟ್ಯೂಡು ಇನ್ಕ್ರೀಸ್ ಆಗಿ ಬರುತ್ತೆ. ಸೊ ಅದನ್ನೇ ನಾವು ಆ್ಯಂಪ್ಲಿಫಿಕೇಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ಆ್ಯಂಪ್ಲಿಫೈಯರ್ನ ಜಸ್ಟ್ ವೆನ್ ಯು ಆರ್ ಸೆಂಡಿಂಗ್ ವೀಕ್ ಸಿಗ್ನಲ್ ಥ್ರೂ ದ ಆ್ಯಂಪ್ಲಿಫೈಯರ್, ಇಟ್ ಗೆಟ್ಸ್ ಆ್ಯಂಪ್ಲಿಫೈಡ್ ಆ್ಯಂಡ್ ದಟ್ ವಿ ಗೆಟ್ ದ ಸ್ಟ್ರಾಂಗ್ ಆ್ಯಂಪ್ಲಿಫೈಡ್ ಸಿಗ್ನಲ್. ಸೊ ಇದನ್ನು ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ಸೊ ಇಲ್ಲಿ ಆಪರೇಷನಲ್ ಆ್ಯಂಪ್ಲಿಫೈಯರ್ ಅಂತ ಇದೆ. ಸೊ ಆಪರೇಷನಲ್ ಆ್ಯಂಪ್ಲಿಫೈಯರ್ ಅಂದರೆ ಏನು ಅಂದರೆ, ಆಪರೇಷನಲ್ ಆ್ಯಂಪ್ಲಿಫೈಯರ್ ಈಸ್ ಒನ್ ಆಫ್ ದ ಮೋಸ್ಟ್ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ದ ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಬಿಲ್ಡಿಂಗ್ ಬ್ಲಾಕ್ ಆಫ್ ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಸೊ ಇವಾಗ ನಾವು ಡಿಜಿಟಲ್ ಸರ್ಕ್ಯೂಟ್ನಲ್ಲಿ ನಮಗೆ ಬೇಸಿಕ್ಕಾಗಿ ಏನು ಬೇಕು, ಲಾಜಿಕ್ ಗೇಟ್ಸ್ನ ಯೂಸ್ ಮಾಡ್ತೀವಿ. ಸೊ ಹಾಗೆ ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ನಲ್ಲಿ ನಮಗೆ ಬೇಸಿಕ್ಕಾಗಿ ಏನು ಬೇಕು, ಸೊ ನಮಗೆ ಬೇಸಿಕ್ಕಾಗಿ ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ನಲ್ಲಿ ಆಪರೇಷನಲ್ ಆ್ಯಂಪ್ಲಿಫೈಯರ್ ಬೇಕು. ಸೊ ಹಾಗಾದರೆ ಆಪರೇಷನಲ್ ಆ್ಯಂಪ್ಲಿಫೈಯರ್ ಅಂದರೆ ಏನು? ಆಪರೇಷನಲ್ ಆ್ಯಂಪ್ಲಿಫೈಯರ್ ಈಸ್ ಅ high gain amplifier used to perform a variety of functions. So operational amplifier is a high gain amplifier used to perform a variety of functions. ಅಂದರೆ ಯಾವ ರೀತಿ ಫಂಕ್ಷನ್ಸ್ನ ನಾವು ಈ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಇಟ್ಕೊಂಡು ಮಾಡ್ಬೋದು ಅಂದರೆ, ಸೊ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಸಚ್ ಆಸ್ ಅಡಿಷನ್ ಮಾಡ್ಬೋದು, ಸಬ್ಟ್ರಾಕ್ಷನ್ ಮಾಡ್ಬೋದು, ಆ್ಯಂಡ್ ಇಂಟಿಗ್ರೇಷನ್ ಮಾಡ್ಬೋದು, ಅಥವಾ ಡಿಫ್ರೆನ್ಸಿಯೇಷನ್ ಮಾಡ್ಬೋದು, ಅಥವಾ ಕಂಪ್ಯಾರಿಸನ್ ಮಾಡ್ಬೋದು. ಸೊ ಇದನ್ನೆಲ್ಲನೂ ನಾವು ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಅಂತ ಹೇಳ್ತೀವಿ. ಸೊ ಆಪರೇಷನಲ್ ಆ್ಯಂಪ್ಲಿಫೈಯರ್, using operational amplifier we can perform all these functions: addition, subtraction, integration, differentiation. ಸೊ ಅದೆಲ್ಲ ಆಪ್ರೇಷನ್ಸ್ನ ಮಾಡೋದಕ್ಕೆ ನಾವು ಆಪರೇಷನಲ್ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ಸೊ ಆಪರೇಷನಲ್ ಆ್ಯಂಪ್ಲಿಫೈಯರ್ ಅಂದರೆ ಮೇಯ್ನಾಗಿ ಏನೇನಿರುತ್ತೆ ಆಪರೇಷನಲ್ ಆ್ಯಂಪ್ಲಿಫೈಯರ್ನಲ್ಲಿ ಅಂತ ನೋಡೋದಾದರೆ, ಆಪರೇಷನಲ್ ಆ್ಯಂಪ್ಲಿಫೈಯರ್ ಕನ್ಸಿಸ್ಟ್ ಆಫ್ ಮೇನ್ಲಿ 3 ಟರ್ಮಿನಲ್. ಸೊ ಇಟ್ ಈಸ್ ಅ 3 ಟರ್ಮಿನಲ್ ಡಿವೈಸ್ ಅಂತ ಹೇಳ್ತೀವಿ. ಸೊ 3 ಟರ್ಮಿನಲ್ ಡಿವೈಸಸ್ನಲ್ಲಿ 3 ಟರ್ಮಿನಲ್ಸ್ನಲ್ಲಿ ಯಾವ್ಯಾವ್ದಿರುತ್ತೆ, 2 input terminals. So 2 input terminals and 1 output terminal. So 2 input terminals ಅಂದರೆ ಯಾವುದು, ಒಂದು V1 ಇನ್ನೊಂದು V2. ಸೊ 2 ಇನ್ಪುಟ್ ಟರ್ಮಿನಲ್ಗೆ ಒಂದು ಔಟ್ಪುಟ್ ಟರ್ಮಿನಲ್ ಬರುತ್ತೆ. ಸೊ ಅದಕ್ಕೆ ಇದನ್ನು 3 ಟರ್ಮಿನಲ್ ಡಿವೈಸ್ ಅಂತ ಕರಿತೀವಿ. ಸೊ 3 ಟರ್ಮಿನಲ್ ಡಿವೈಸ್ನಲ್ಲಿ 2 ಇನ್ಪುಟ್ಸ್ ಅಂತ ಹೇಳಿದೆ. ಸೊ 2 ಇನ್ಪುಟ್ನಲ್ಲಿ ಯಾವುದು, ಒಂದು ನಾನ್ ಇನ್ವರ್ಟಿಂಗ್ ಇನ್ಪುಟ್,
ಇನ್ನೊಂದು ಇನ್ವರ್ಟಿಂಗ್ ಇನ್ಪುಟ್. ಸೊ ಒಂದನ್ನು ನಾನ್ ಇನ್ವರ್ಟಿಂಗ್ ಇನ್ಪುಟ್ ಅಂತ ಕರಿತೀವಿ. ಸೊ ನಾನ್ ಇನ್ವರ್ಟಿಂಗ್ ಇನ್ಪುಟ್ ಅಂದರೆ ಪಾಸಿಟಿವ್ ಸೈನ್ಗೆ ನೀವೇನು ಕನೆಕ್ಟ್ ಮಾಡ್ತೀರಲ್ಲ ಅದನ್ನು ನಾನ್ ಇನ್ವರ್ಟಿಂಗ್ ಇನ್ಪುಟ್ ಅಂತ ಕರಿತೀವಿ. ನೆಗೆಟಿವ್ ಸೈನ್ಗೆ ಏನು ಕನೆಕ್ಟ್ ಮಾಡ್ತೀವಲ್ಲ ಅದನ್ನು ನಾವು ಇನ್ವರ್ಟಿಂಗ್ ಇನ್ಪುಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ದು ಒಂದು ಇನ್ಪುಟ್, ಒಂದು ಪಾಸಿಟಿವ್ ಇನ್ಪುಟ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಇನ್ಪುಟ್ ಇರುತ್ತೆ. ಆ್ಯಂಡ್ ದಿಸ್ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಆಪರೇಟ್ಸ್ ವಿತ್ 2 DC ಸಪ್ಲೈ ವೋಲ್ಟೇಜಸ್ ಅಂತ ಹೇಳ್ತೀವಿ. ಸೊ ಇಟ್ ಆಪರೇಟ್ಸ್ ವಿತ್ 2 DC ಸಪ್ಲೈ ವೋಲ್ಟೇಜಸ್ ಅಂದರೆ ಒಂದು VS ಪಾಸಿಟಿವ್ ಆ್ಯಂಡ್ ಅದರ್ ಒನ್ ಈಸ್ VS ನೆಗೆಟಿವ್. ಸೊ ಅದಕ್ಕೆ ಇಟ್ ಆಪರೇಟ್ಸ್ ವಿತ್ 2 DC ಸಪ್ಲೈ ವೋಲ್ಟೇಜಸ್ ಅಂತ ಹೇಳ್ತೀವಿ. ಸೊ ನೀವು ಆಪ್ರೇಷನಲ್ ಆ್ಯಂಪ್ಲಿಫೈರ್ದು ಪಾರ್ಟ್ಸ್ ನೆನ್ಪಿಟ್ಕೋಬೇಕು ಅಂದರೆ ಇದನ್ನು 3 ಟರ್ಮಿನಲ್ ಡಿವೈಸ್ ಅಂತ ಹೇಳ್ತೀವಿ. ಒಂದು ನಾನ್ ಇನ್ವರ್ಟಿಂಗ್, ಇನ್ನೊಂದು ಇನ್ವರ್ಟಿಂಗ್, ಒಂದು ಔಟ್ಪುಟ್ಟು. ಆ್ಯಂಡ್ ಇದಕ್ಕೆ 2 ಏನು ಬ್ಯಾಟ್ರೀಸ್ ಟರ್ಮಿನಲ್ಸ್ನ ಕನೆಕ್ಟ್ ಮಾಡ್ತೀವಿ. ಸೊ ಅದರಲ್ಲಿ ಒಂದು ಪಾಸಿಟಿವ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಇರುತ್ತೆ. ನಾನ್ ಇನ್ವರ್ಟಿಂಗ್ ಅಂತ ಇದ್ದರೆ ಪಾಸಿಟಿವ್ ಸೈನು, ಇನ್ವರ್ಟಿಂಗ್ ಅಂತ ಇದ್ದರೆ ನೆಗೆಟಿವ್ ಸೈನ್. ಸೊ ಇದು ಏನು ಬೇಸಿಕ್ ಪಾರ್ಟ್ಸ್ ಆಫ್ ದ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಅಂತ ಹೇಳ್ತೀವಿ. ಸೊ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ನಲ್ಲಿ ಸಪೋಸ್ ಔಟ್ಪುಟ್ನ ಹೆಂಗೆ ಬರಿತೀರಿ ಅಂತ ನೋಡೋದಾದರೆ, ಔಟ್ಪುಟ್ ಇಸ್ ಈಕ್ವಲ್ಸ್ ಟು A ಇಂಟು V1 ಮೈನಸ್ V2. ಸೊ ಔಟ್ಪುಟ್ ಇಸ್ ಈಕ್ವಲ್ಸ್ ಟು A ಇಂಟು V1 ಮೈನಸ್ V2 ಅಂತ ಬರಿತೀವಿ. ಸೊ ಇಲ್ಲಿ V1 ಮೈನಸ್ V2 ಅನ್ನೋದು ಏನು ಇದೆ, ಅದು ಡಿಫ್ರೆನ್ಸ್ ಆಫ್ ದ 2 ವೋಲ್ಟೇಜಸ್ ದಟ್ ಯು ಆರ್ ಗಿವಿಂಗ್ ಅಟ್ ದ ಇನ್ಪುಟ್ ಟರ್ಮಿನಲ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನ ಗೇನ್ ಅಂತ ಕರಿತೀವಿ. ಸೊ ನಾರ್ಮಲಾಗಿ ಗೇನ್ ಅಂದರೆ ಎಷ್ಟಿರುತ್ತೆ, 10⁵ ಟು 10⁶ ರೇಂಜಲ್ಲಿ ಇರುತ್ತೆ ಗೇನು. ಸೊ 10⁵ ಟು 10⁶ ರೇಂಜಲ್ಲಿ ಇರುತ್ತೆ ಅಂತ ಆದರೆ, ಸಪೋಸ್ ನೀವು ಇಲ್ಲಿ ಇನ್ಪುಟ್ ಟರ್ಮಿನಲ್ಸ್ಗೆ 1 ಮೈಕ್ರೋ ವೋಲ್ಟ್ದು ಏನೋ ಒಂದು ವೇವ್ನ ಪಾಸ್ ಮಾಡ್ತೀರಿ. ಸೊ 1 ಮೈಕ್ರೋ ವೋಲ್ಟ್ದು ವೇವ್ ಪಾಸ್ ಮಾಡಿದಾಗ ಇದು ಇದರ ಒಳಗಡೆಯಿಂದ ನಮಗೆ ಔಟ್ಪುಟ್ ಏನು ಬರುತ್ತೆ, V1 ಮೈನಸ್ V2 ಅಂತ ತೊಗೊಂಡ್ರೆ ಇಟ್ ಈಸ್ ಅರೌಂಡ್ 10⁵ ಇಂಟು 10 ಮೈಕ್ರೋ ವೋಲ್ಟ್. ಸೊ ಅಂದರೆ ನಮಗೆ ಏನು ಬರುತ್ತೆ, 10 ವೋಲ್ಟ್ಸ್ನಷ್ಟು ಬರುತ್ತೆ. ಇದನ್ನು ನಾವು ಒಳಗಡೆ ಕಳಿಸ್ತಾ ಇರೋದು 1 ಮೈಕ್ರೋ ವೋಲ್ಟ್ದು ವೇವ್ನ ಒಳಗಡೆ ಇನ್ಪುಟ್ ಸಿಗ್ನಲ್ನ ಕಳಿಸಿದ್ರೆ ನಮಗೆ ಎಷ್ಟು ಆ್ಯಂಪ್ಲಿಫಿಕೇಷನ್ ಬರುತ್ತೆ, 10 ವೋಲ್ಟ್ಸ್ದು ಬರುತ್ತೆ. ಸೊ ಈ ಥರ ಆ್ಯಂಪ್ಲಿಫಿಕೇಷನ್ ಆಗೋದನ್ನು ಆಪರೇಷನಲ್ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ಸೊ ಇದು ಪಾರ್ಟ್ಸ್ ಆಫ್ ದ ಆಪರೇಷನಲ್ ಆ್ಯಂಪ್ಲಿಫೈಯರ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಇನ್ವರ್ಟಿಂಗ್ ಇನ್ಪುಟ್ ಆ್ಯಂಡ್ ನಾನ್ ಇನ್ವರ್ಟಿಂಗ್ ಇನ್ಪುಟ್ ಅಂತ ಹೇಳ್ತೀವಿ. ಸೊ ನಾನ್ ಇನ್ವರ್ಟಿಂಗ್ ಇನ್ಪುಟ್ದು ನೋಡೋದಾದರೆ ಫಸ್ಟು, ಸೊ ನಾನ್ ಇನ್ವರ್ಟಿಂಗ್ ಇನ್ಪುಟ್ನಲ್ಲಿ ನೋಡೋದಾದರೆ, ನಾನ್ ಇನ್ವರ್ಟಿಂಗ್ ಇನ್ಪುಟ್ ಅಂದರೆ ಏನು, ಯು ಆರ್ ಸೆಂಡಿಂಗ್ ಇನ್ಪುಟ್ ಓನ್ಲಿ ಟು ದ ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ನೆಗೆಟಿವ್ ಟರ್ಮಿನಲ್ನ ಏನು ಮಾಡ್ತೀರಿ, ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀರಿ. ಸೊ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀವಿ ಅಂದರೆ ಇದರಲ್ಲಿರೋದು ಇದಕ್ಕೆ ಕನೆಕ್ಟ್ ಮಾಡಿರೋದು ವೋಲ್ಟೇಜ್ ಏನು 0 ಅಂತ ತೊಗೊತೀವಿ. ಸೊ ನಾನ್ ಇನ್ವರ್ಟಿಂಗ್ ಇನ್ಪುಟ್ಗೆ ನೀವು ಬರೀ ಇನ್ಪುಟ್ನ ಎಲ್ಲ ಹಾಕ್ತಾಯಿದ್ರಿ, ಬರೀ V1ಗೆ ಅಷ್ಟೇ ಇನ್ಪುಟ್ನ ಕನೆಕ್ಟ್ ಮಾಡ್ತಾಯಿದ್ದೀರಿ. ಸೊ ಆವಾಗ ಏನಾಗುತ್ತೆ, ಗೇನ್ ಏನು ಬರದೆ ನಾನು A is equals to V out divided by V in ಅಂತ ಬರಿತೀವಿ, ಹೌದಾ. ಸೊ ಇಲ್ಲಿ V out ಅನ್ನೋದೇನು, V out ಸಪೋಸ್ ನಾವು V ಔಟ್ನೇ ಫೈಂಡ್ ಔಟ್ ಮಾಡಬೇಕು ಅಂತಾದರೆ V out is equals to A ಇಂಟು V in. V ಇನ್ನ ಏನು ಬರಿತೀವಿ, V1 ಮೈನಸ್ V2 ಅಂತ ಬರಿತೀವಿ. ಸೊ V1 ಮೈನಸ್ V2 ಅಂದರೆ A ಇಂಟು V1 ಅಂದರೆ ಏನು, ನಮಗೆ V1ಗೆ ಸಮ್ ವ್ಯಾಲ್ಯೂ ಯು ಆರ್ ಗಿವಿಂಗ್. ಸೊ V1 ಮೈನಸ್ V2 ಏನು, V2 ಏನು 0 ವ್ಯಾಲ್ಯೂ. ಸೊ ಆವಾಗ ಗೇನ್ ಏನಾಗುತ್ತೆ, A ಇಂಟು V1 ಆಗುತ್ತೆ. ಸೊ ದಿಸ್ ಇಸ್ ಔಟ್ಪುಟ್ ಆಫ್ ನಾನ್ ಇನ್ವರ್ಟಿಂಗ್ ಇನ್ಪುಟ್. ಸೊ ನಾನ್ ಇನ್ವರ್ಟಿಂಗ್ ಇನ್ಪುಟ್ನಲ್ಲಿ ನೀವು ಯಾವುದಾದ್ರೂ ಒಂದು ಸಿಗ್ನಲ್ನ ಕಳಿಸಿದ್ರೆ ಅದರದ್ದು ಔಟ್ಪುಟ್ ಏನು ಬರುತ್ತೆ, A ಇಂಟು V1 ಟೈಮ್ಸ್ ಇಟ್ ಈಸ್ ಆ್ಯಂಪ್ಲಿಫೈಡ್ ಅಂತ ಬರಿತೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾನ್ ಇನ್ವರ್ಟಿಂಗ್ ಇನ್ಪುಟ್ನಲ್ಲಿ ಏನಿದೆ ಸೈಕಲ್ಲು, ಸೊ ಆಫ್ಟರ್ ಆ್ಯಂಪ್ಲಿಫಿಕೇಷನ್ ಯು ಆರ್ ಗೆಟ್ಟಿಂಗ್ ದ ಸೈಕಲ್ ಇನ್ ದ ಸೇಮ್ ಡೈರೆಕ್ಷನ್. ಸೊ ಈ ರೀತಿ ನಮಗೆ ಬಂದಾಗ ನಾವೇನಂತ ಕರಿತೀವಿ, ಅಲ್ಲಿ ನೋ ಚೇಂಜ್ ಇನ್ ಫೇಸ್ ಅಂತ ಕರಿತೀವಿ. ನೋ ಚೇಂಜ್ ಇನ್ ಫೇಸ್ ಅಂತ ಆದರೆ, ಸೊ ಇದನ್ನಲ್ಲಿ ನೋಡ್ಬೋದು ನೋ ಚೇಂಜ್ ಇನ್ ಫೇಸ್ ಅಂದರೆ ಹೆಂಗೆ ಅಂತ ಅಂದರೆ, ಇಲ್ಲಿ ನೀವು ಈ ವೇವು 0ಗೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಗೆ 0ಗೆ ಬಂದು ಇಲ್ಲಿ 90ಗೆ ಅಂತ ತೊಗೊಳೋಣ. ಸೊ 90, 180, ಅಗೇನ್ 270, 360 ಸೇಮ್ ಇಲ್ಲಿ ಕೂಡ 0ಗೆ ಬರುತ್ತೆ. ಇಲ್ಲಿ 0ಗೆ ಸ್ಟಾರ್ಟ್ ಆದರೆ ಇಲ್ಲಿ ಕೂಡ 0ಗೆ ಸ್ಟಾರ್ಟ್ ಆಗುತ್ತೆ.
ಸೊ ಈ ರೀತಿ ಬರೋ ವೇವ್ನ ನಾವೇನಂತ ಕರಿತೀವಿ, ದೇ ಆರ್ ಇನ್ ಫೇಸ್ ಅಂತ ಕರಿತೀವಿ. ದೇ ಆರ್ ಇನ್ ಫೇಸ್ ಆರ್ ಸೇಮ್ ಫೇಸ್ ಅಂತ ಕರಿತೀವಿ. ಸೇಮ್ ಫೇಸ್ ವೇವ್ಸ್ ಅಂತ ಕರಿತೀವಿ. ಸೊ ಸೇಮ್ ಫೇಸ್ ಅಂತ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ನಾನ್ ಇನ್ವರ್ಟಿಂಗ್ ಇನ್ಪುಟ್. ಸೇಮ್ ಫೇಸ್ ಇಸ್ ಒಬ್ಟೈನ್ಡ್ ಇನ್ ನಾನ್ ಇನ್ವರ್ಟಿಂಗ್ ಇನ್ಪುಟ್ ಅಂತ ಕರಿತೀವಿ. ಆರ್ ನೋ ಚೇಂಜ್ ಇನ್ ಫೇಸ್, ಸೊ ಇಟ್ ಈಸ್ ಕಾಲ್ಡ್ ಆಸ್ ನಾನ್ ಇನ್ವರ್ಟಿಂಗ್ ಇನ್ಪುಟ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಒನ್, ಸೊ ದೇರ್ ಇಸ್ ನೋ ಚೇಂಜ್ ಇನ್ ಫೇಸ್, ಸೊ ಇಟ್ ಈಸ್ ಕಾಲ್ಡ್ ಆಸ್ ನಾನ್ ಇನ್ವರ್ಟಿಂಗ್ ಇನ್ಪುಟ್. ಆ್ಯಂಡ್ ಇದರದ್ದು ಗೇನ್ ಏನು ಬರುತ್ತೆ ನಮಗೆ, ಔಟ್ಪುಟ್ ಏನು ಬರುತ್ತೆ, ವಿ ಔಟ್ ಈಸ್ ಈಕ್ವಲ್ಸ್ ಟು ಎ ಇಂಟು ವಿ ಒನ್ ಮೈನಸ್ ವಿ ಟು. ಆದರೆ ವಿ ಒನ್ ಆ್ಯಸ್ ಇಟ್ ಈಸ್ ಇರುತ್ತೆ, ವಿ ಟು ನಾವು ಅದನ್ನು ಗ್ರೌಂಡಿಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ, ನೆಗೆಟಿವ್ ಟರ್ಮಿನಲ್ನ, ಸೊ ಅದಕ್ಕೆ ಅದು 0 ಆಗುತ್ತೆ. ದೆನ್ ದ ಗೇನ್ ವಿ ಗೆಟ್ ಔಟ್ಪುಟ್ ವಿ ಗೆಟ್ ಇಸ್ ಎ ಇಂಟು ವಿ ಒನ್ ಅಂತ ಬರಿತೀವಿ. ದೆನ್ ನೆಕ್ಸ್ಟ್ ಒನ್, ಇನ್ವರ್ಟಿಂಗ್ ಇನ್ಪುಟ್. ಸೊ ಇನ್ವರ್ಟಿಂಗ್ ಇನ್ಪುಟ್ನಲ್ಲಿ ಏನಾಗುತ್ತೆ, ನಾನ್ ಇನ್ವರ್ಟಿಂಗ್ದು ಉಲ್ಟಾ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನ್ ಇನ್ವರ್ಟಿಂಗ್ದು ಉಲ್ಟಾ ಅನ್ನೋದಾದರೆ, ನಾನ್ ಇನ್ವರ್ಟಿಂಗ್ದ್ರದ್ದು ಏನು ಮಾಡ್ತೀವಿ ನಾವು, ಅದನ್ನು ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀವಿ. ಇವಾಗ ಇದ್ರದ್ದು ಇನ್ಪುಟ್ ವೋಲ್ಟೇಜ್ ಏನಾಗುತ್ತೆ, 0 ಆಗುತ್ತೆ. ಆ್ಯಂಡ್ ವಿ ಟು ವಿ ಆರ್ ಕನೆಕ್ಟಿಂಗ್ ಇನ್ಪುಟ್ ಟು ದ ಇನ್ವರ್ಟಿಂಗ್ ಇನ್ಪುಟ್. ಸೊ ಇನ್ವರ್ಟಿಂಗ್ ಇನ್ಪುಟ್ ಅಂತ ಹೇಳಾದಾಗ ನಮಗೆ ಇವಾಗ ಗೇನ್ ಏನು ಬರಿತೀವಿ, ಎ ಈಸ್ ಈಕ್ವಲ್ಸ್ ಟು ವಿ ಔಟ್ ಡಿವೈಡೆಡ್ ಬೈ ವಿ ಇನ್ ಅಂತ ಬರಿತೀವಿ. ಸೊ ಅವಾಗ ವಿ ಔಟ್ ಏನಾಗುತ್ತೆ, ವಿ ಔಟ್ ಇಸ್ ಈಕ್ವಲ್ಸ್ ಟು ಎ ಇಂಟು ವಿ ಇನ್. ಸೊ ಎ ಇಂಟು ವಿ ಇನ್ ಅಂದರೆ ಎ ಇಂಟು ವಿ ಒನ್ ಮೈನಸ್ ವಿ ಟು. ಸೊ ಎ ಇಂಟು ವಿ ಒನ್ ಮೈನಸ್ ವಿ ಟು ಅಂದರೆ ಎ ಇಂಟು ವಿ ಒನ್ ಎಷ್ಟಿದೆ, 0 ಇದೆ, ವಿ ಟು ಎಷ್ಟಿದೆ, ಮೈನಸ್ ವಿ ಟು ಇದೆ. ಸೊ ಅವಾಗೇನಾಗುತ್ತೆ, ವಿ ಔಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಎ ಇಂಟು ವಿ ಟು ಆಗುತ್ತೆ. ಸೊ ಮೈನಸ್ ಎ ಇಂಟು ವಿ ಟು ಅಂದರೆ ಇಲ್ಲಿ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಟ್ ದೇರ್ ಈಸ್ ಅ ಚೇಂಜ್ ಇನ್ ಫೇಸ್ ಅಂತ ಕರಿತೀವಿ. ಸೊ ಚೇಂಜ್ ಇನ್ ಫೇಸ್ ಅಂತ ಆದರೆ ಇದನ್ನು ಇನ್ವರ್ಟಿಂಗ್ ಇನ್ಪುಟ್ ಅಂತ ಕರಿತೀವಿ. ಸೊ ಚೇಂಜ್ ಇನ್ ಫೇಸ್ ಅಂದರೆ ಹೇಗೆ ಅಂದರೆ, ನೀವು ಇಲ್ಲಿ ಫಿಗರ್ನಲ್ಲಿ ಅರ್ಥ ಮಾಡ್ಕೋಬೋದು. ಸೊ ನಾವು ಒಳಗಡೆ ಕಳಿಸ್ತಾ ಇರೋ ವೇವು ಪಾಸಿಟಿವ್ ಸೈಕಲ್, ನೆಗೆಟಿವ್ ಸೈಕಲ್ ಇದೆ. ಸೊ ಇದರಲ್ಲಿ ಫಸ್ಟು ನೀವು ಈ ಫಿಗರ್ನಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಇಲ್ಲಿ 0ಗೆ ಸ್ಟಾರ್ಟ್ ಆಗ್ತಾಯಿದೆ ವೇವು, ಇಲ್ಲಿ 0ಗೆ ಸ್ಟಾರ್ಟ್ ಆಗಿ ಇಲ್ಲಿ 90ಗೆ ಬಂದಾಗ ಮ್ಯಾಕ್ಸಿಮಮ್ ಬರುತ್ತೆ. ಬಟ್ ಇಲ್ಲಿ ಏನಿದೆ, 0ಗೆ ಇದೆ, ಬಟ್ ಹಿಯರ್ ಇಟ್ ಈಸ್ ಮೂವಿಂಗ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ಇದು ಅಪ್ವರ್ಡ್ ಡೈರೆಕ್ಷನಲ್ಲಿ ಹೋದರೆ ಇದು ಡೌನ್ವರ್ಡ್ ಡೈರೆಕ್ಷನಲ್ಲಿ ಹೋಗುತ್ತೆ. ಸೊ ಆವಾಗ ಏನಾಗುತ್ತೆ, ದೆರ್ ಈಸ್ ಎ ಫೇಸ್ ಚೇಂಜ್ ಆಫ್ 180 ಡಿಗ್ರಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇದನ್ನು ಇನ್ವರ್ಟಿಂಗ್ ಇನ್ಪುಟ್ ಅಂತ ಕರಿತೀವಿ. ಸೊ ಇನ್ವರ್ಟಿಂಗ್ ಇನ್ಪುಟ್ನಲ್ಲಿ 180 ಡಿಗ್ರಿ ಫೇಸ್ ಚೇಂಜ್ ಆಗೋದಕ್ಕೆ ನಾವು ಅದನ್ನು ಇನ್ವರ್ಟಿಂಗ್ ಇನ್ಪುಟ್ ಅಂತ ಕರಿತೀವಿ. ಅಂದರೆ ಇದು ಪಾಸಿಟಿವ್ ಸೈಕಲ್ ಇದ್ದಾಗ ಇದು ನೆಗೆಟಿವ್ ಸೈಕಲ್ ಇರುತ್ತೆ, ಇದು ನೆಗೆಟಿವ್ ಸೈಕಲ್ ಬಂದರೆ ಇದು ಪಾಸಿಟಿವ್ ಸೈಕಲ್ಗೆ ಹೋಗುತ್ತೆ. ಸೊ ಆ ರೀತಿ ಚೇಂಜಸ್ ಆಗೋದನ್ನು ನಾವು ಏನಂತ ಕರಿತೀವಿ, ಇನ್ವರ್ಟಿಂಗ್ ಇನ್ಪುಟ್ ಅಂತ ಕರಿತೀವಿ. ಸೊ ಇಲ್ಲಿ ಫಿಗರ್ನಲ್ಲಿ ನೋಡ್ಬೋದು, ದೆರ್ ಈಸ್ ಅ ಚೇಂಜ್ ಇನ್ ಫೇಸ್ ಹಿಯರ್, ಸೊ ಇಟ್ ಈಸ್ ಕಾಲ್ಡ್ ಆಸ್ ಇನ್ವರ್ಟಿಂಗ್ ಇನ್ಪುಟ್. ಆ್ಯಂಡ್ ಔಟ್ಪುಟ್ ಏನು ಬರುತ್ತೆ, ಮೈನಸ್ ಎ ಇಂಟು ವಿ ಟು. ಸೊ ಮೈನಸ್ ಎ ಇಂಟು ವಿ ಟು ಅಂದರೆ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದಟ್ ದೆರ್ ಈಸ್ ಅ ಚೇಂಜ್ ಇನ್ ಫೇಸ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಒನ್, ಆ್ಯಂಪ್ಲಿಫಿಕೇಷನ್. ಸೊ ಆ್ಯಂಪ್ಲಿಫಿಕೇಷನ್ ಆಗಬೇಕು ಅಂತ ಅಂದರೆ, ಸೊ ನಾನು ಆಲ್ರೆಡಿ ಹೇಳಿದೆ, ಸಪೋಸ್ ನೀವು ಎರಡು ವೋಲ್ಟೇಜ್ನ ಸಿಂಗಲ್ ವೋಲ್ಟೇಜಾಗಿ ನೀವು ಕನೆಕ್ಟ್ ಮಾಡಿದ್ರಿ ಅಂತ ಅಂದ್ಕೊಂಡ್ರೆ, ಸೊ ಎರಡು ಬೇರೆ ಬೇರೆ ವೋಲ್ಟೇಜಸ್ನ ತೊಗೊಂಡು ಇನ್ಪುಟ್ ಟರ್ಮಿನಲ್ಸ್ಗೆ ಕನೆಕ್ಟ್ ಮಾಡೋ ಬದಲು ಎರಡನ್ನೂ ಒಂದೇ ಇದರಲ್ಲಿ ಕನೆಕ್ಟ್ ಮಾಡಿದೆ. ಸೊ ಅದನ್ನು ಡಬಲ್ ಎಂಡೆಡ್ ಇನ್ಪುಟ್ ಅಂತ ಕರಿತೀವಿ. ಸೊ ಡಬಲ್ ಎಂಡೆಡ್ ಇನ್ಪುಟ್ ಅಂತಂದರೆ, ಸೊ ಎರಡು ವಿ ಒನ್ ಆ್ಯಂಡ್ ವಿ ಟೂನ ಎರಡನ್ನೂ ಕಂಬೈನ್ ಮಾಡಿಬಿಟ್ಟು ಒಂದೇ ಇನ್ಪುಟ್ ಆಗಿ ನಾವು ಯಾವಾಗ ಆಪ್ರೇಷನಲ್ ಆಂಪ್ಲಿಫೈಯರ್ಗೆ ನಾವು ಕಳಿಸ್ತೀವಿ, ಸೊ ಆವಾಗ ಏನು ಬರುತ್ತೆ, ಸಪೋಸ್ ನೀವು 10 ಮೈಕ್ರೋ ವೋಲ್ಟ್ಸ್ನ, ನಾನು ಆಲ್ರೆಡಿ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ಅಲ್ಲಿ 1 ಮೈಕ್ರೋ ವೋಲ್ಟ್ನ ತೊಗೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದೆ. ಸೊ 1 ಮೈಕ್ರೋ ವೋಲ್ಟ್ಗೆ ನಮ್ಗೆ ಏನು ಬಂತು, 10 ವೋಲ್ಟ್ ಬಂತು. ಸೊ ಈಗ 10 ಮೈಕ್ರೋ ವೋಲ್ಟ್ಸ್ಗೆ ನಮಗೆ ಆನ್ಸರ್ ಏನು ಬರುತ್ತೆ, 1 ವೋಲ್ಟ್ ಬರುತ್ತೆ. ಸೊ ಅದನ್ನು ನಾವು ಆ್ಯಂಪ್ಲಿಫಿಕೇಷನ್ ಅಂತ ಕರಿತೀವಿ. ಸೊ ಐ ಥಿಂಕ್ ಈಗ ಜಸ್ಟ್ ಬಿಫೋರ್ ಸೆಕ್ಷನ್ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ಹೆಂಗೆ ಬಂತು ಅಂತ, ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ವಿ ಔಟ್ ಈಸ್ ಈಕ್ವಲ್ಸ್ ಟು ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ, ಎ ಇಂಟು ವಿ ಇನ್ ಅಂತ ಯೂಸ್ ಮಾಡ್ತೀವಿ. ಸೊ ಎ ಇಂಟು ವಿ ಇನ್ ಅಂತ ಆದರೆ ಎ ಎಷ್ಟಿದೆ, ಮಿನಿಮಮ್ ಎಷ್ಟಿರುತ್ತೆ, 10⁵ ಅಂತ ಹೇಳಿದೆ. ಆ್ಯಂಡ್ ವಿ ಇನ್ಪುಟ್ ಏನು, ಎರಡಕ್ಕೂ ಸೇರಿಸಿ 10 ಮೈಕ್ರೋ ವೋಲ್ಟ್ ಯೂಸ್ ಮಾಡ್ತೀವಿ. ಸೊ 10 ಮೈಕ್ರೋ ವೋಲ್ಟ್ ಆದರೆ ಸೊ ನಿಮಗೆ ಆನ್ಸರ್ ಏನು ಬರುತ್ತೆ, 1 ವೋಲ್ಟ್ ಬರುತ್ತೆ. ಸೊ ಇದು 1 ವೋಲ್ಟ್ನಷ್ಟು ಆ್ಯಂಪ್ಲಿಫೈಡ್ ಸಿಗ್ನಲ್ಲು ನಮಗೆ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ನಲ್ಲಿ ಬರುತ್ತೆ.
ದ ನೆಕ್ಸ್ಟ್ ಒನ್ ವೋಲ್ಟೇಜ್ ಟ್ರಾನ್ಸ್ಫಾರ್ಮ್ ಕರ್ವ್ ಆಫ್ ಆ್ಯನ್ ಆಪ್ ಆ್ಯಂಪ್ ಅಂತ ಇದನ್ನು ಮಾಡ್ತೀವಿ. ಸೊ ಇದೆಲ್ಲನೂ ಬೇಸಿಕ್ಸ್ ಆಫ್ ಆಪರೇಷನಲ್ ಆ್ಯಂಪ್ಲಿಫೈಯರ್ ಆಗಿರೋದ್ರಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ವೋಲ್ಟೇಜ್ ಟ್ರಾನ್ಸ್ಫಾರ್ಮ್ ಕರ್ವ್ ಆಫ್ ದ ಆಪರೇಷನಲ್ ಆ್ಯಂಪ್ಲಿಫೈಯರ್ ಅಂತ ಹೇಳೋದಾದರೆ, ಸಪೋಸ್ ನೀವು ಒಂದು ಇನ್ಪುಟ್ನ ಹಾಕ್ತೀರಿ. ಸೊ ಇನ್ಪುಟ್ ಹಾಕಿದಾಗ ಏನಾಗುತ್ತೆ, ಔಟ್ಪುಟ್ಟು ಇನ್ಕ್ರೀಸ್ ಆಗ್ತಾ 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 ಹೋಗುತ್ತೆ. ಸೊ ಇನ್ ಯು ಫರ್ದರ್ ಇನ್ಕ್ರೀಸಿಂಗ್ ದ ಇನ್ಪುಟ್ ವೋಲ್ಟೇಜ್, ಸೊ ಇನ್ಪುಟ್ ವೋಲ್ಟೇಜ್ನ ಇನ್ನೂ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಆ ಆಪರೇಷನಲ್ ಆ್ಯಂಪ್ಲಿಫೈಯರ್ ಏನು ಮಾಡಲ್ಲ. ಸೊ ಅದು ಸ್ಯಾಚುರೇಷನ್ಗೆ ಬಂದುಬಿಡುತ್ತೆ. ಸೊ ಇಟ್ ಕೆನ್ ನಾಟ್ ಆ್ಯಂಪ್ಲಿಫೈ ಮೋರ್ ದ್ಯಾನ್ ಪವರ್ ಸಪ್ಲೈ ಆ್ಯಂಡ್ ಅಟೈನ್ಸ್ ಸ್ಯಾಚುರೇಷನ್. ಸಪೋಸ್ ನೀವು ನೆಗೆಟಿವ್ ವೋಲ್ಟೇಜ್ನ ಇನ್ಪುಟ್ ಮಾಡ್ತಾ ಹೋಗ್ತೀರಾ. ಸೊ ಅಟ್ ಸರ್ಟನ್ ಪಾಯಿಂಟ್ ಏನಾಗುತ್ತೆ, ಇಟ್ ರೀಚಸ್ ದ ಸ್ಯಾಚುರೇಷನ್. ಸೊ ಸ್ಯಾಚುರೇಷನ್ ನೆಗೆಟಿವ್ ಡೈರೆಕ್ಷನಲ್ಲಿ ಸ್ಯಾಚುರೇಷನ್ ಆದಾಗ ಏನಾಗುತ್ತೆ, ಸೊ ದೇರ್ ಇಸ್ ನೋ ಚಾನ್ಸ್ ಆಫ್ ಆ್ಯಂಪ್ಲಿಫೈಯಿಂಗ್ ದ ಸಿಗ್ನಲ್ ಅಂತ ಹೇಳ್ತೀವಿ. ಸೊ ನಾನು ಆಲ್ರೆಡಿ ಹೇಳಿದೆ, ಆಪ್ರೇಷನಲ್ ಆ್ಯಂಪ್ಲಿಫೈಯರ್ಗೆ 2 ಇನ್ಪುಟ್ ಟರ್ಮಿನಲ್ ಇರುತ್ತೆ, ಒಂದು ಔಟ್ಪುಟ್ ಟರ್ಮಿನಲ್ ಇರುತ್ತೆ, ಆ್ಯಂಡ್ ಒಂದು ಪಾಸಿಟಿವ್ ಆಫ್ ದಿಸ್ ಬ್ಯಾಟ್ರಿ ಇರುತ್ತೆ, ಒಂದು ನೆಗೆಟಿವ್ ಆಫ್ ದ ಬ್ಯಾಟ್ರಿ ಇರುತ್ತೆ ಅಂತ ಹೇಳಿದೆ. ಸೊ ಪಾಸಿಟಿವ್ ನೆಗೆಟಿವ್ಗಿಂತಲೂ ಜಾಸ್ತಿ ವೋಲ್ಟೇಜ್ ಇರೋದೇನಾದರೂ, ನೀವು ಸಪೋಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವೋಲ್ಟೇಜ್ದು 5 ವೋಲ್ಟ್ಸ್ ಇದೆ ಅಂತ ಅಂದ್ಕೊಳ್ಳೋಣ. 5 ವೋಲ್ಟ್ಸ್ದು ನೀವು ಒಂದು ಬ್ಯಾಟ್ರಿನ ಕನೆಕ್ಟ್ ಮಾಡಿರ್ತೀರ ಅಂತ ಅಂದ್ಕೊಳ್ರಿ. ನೀವು ಸಪೋಸ್ ಇನ್ಪುಟ್ ವೋಲ್ಟೇಜೇ 10 ವೋಲ್ಟ್ಸ್ದು ಕೊಟ್ಟರೆ ಏನಾಗುತ್ತೆ, ದೆನ್ ದಿಸ್ ಆಪರೇಷನಲ್ ಆ್ಯಂಪ್ಲಿಫೈಯರ್ ವಿಲ್ ನಾಟ್ ವರ್ಕ್ ಅಂತ ಅರ್ಥ. ಸೊ ಅದಕ್ಕೆ ವೋಲ್ಟೇಜ್ ಟ್ರಾನ್ಸ್ಫಾರ್ಮ್ ಕರ್ವ್ ಆಫ್ ಆನ್ ಆಪರೇಷನಲ್ ಆ್ಯಂಪ್ಲಿಫೈಯರ್, ಈ ಕರ್ವ್ ಏನು ಶೋ ಮಾಡುತ್ತೆ ಅಂತ ಆದರೆ, ಸೊ ದಿಸ್ ಕರ್ವ್ ಶೋಸ್ ದಟ್ ಆಪರೇಷನಲ್ ಆ್ಯಂಪ್ಲಿಫೈಯರ್ ವರ್ಕ್ಸ್ ಓನ್ಲಿ ಬಿಟ್ವೀನ್ VS ಆ್ಯಂಡ್ VS-. ಈ 2 ವೋಲ್ಟೇಜಸ್ ಒಳಗಡೆನೇ ಈ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ವರ್ಕ್ ಆಗುತ್ತೆ. ಸಪೋಸ್ ನೀವು ಏನಾದರೂ ಈ VS ವ್ಯಾಲ್ಯೂನ ಕ್ರಾಸ್ ಮಾಡಿದ್ರೆ, ದ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ರೀಚಸ್ ಸ್ಯಾಚುರೇಷನ್ ಅಂತ ಅರ್ಥ. ಸೊ ದಿಸ್ ಇಸ್ ಅಬೌಟ್ ವೋಲ್ಟೇಜ್ ಟ್ರಾನ್ಸ್ಫಾರ್ಮ್ ಕರ್ವ್ ಆಫ್ ದ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಈಕ್ವಲೆಂಟ್ ಸರ್ಕ್ಯೂಟ್ ಆಫ್ ಆಪ್ರೇಷನಲ್ ಆ್ಯಂಪ್ಲಿಫೈಯರ್. ಸೊ ಈಕ್ವಲೆಂಟ್ ಸರ್ಕ್ಯೂಟ್ ಆಫ್ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಅಂದರೆ, ನಮಗೆ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಹೊರಗಡೆಯಿಂದ ನಾವು ನೋಡೋದೇನು, ಜಸ್ಟ್ ನಮಗೆ 2 ಒಂದು ಇನ್ವರ್ಟಿಂಗ್ ಒಂದು ನಾನ್ ಇನ್ವರ್ಟಿಂಗ್ ವೋಲ್ಟೇಜಸ್ ಇರುತ್ತೆ, ಇನ್ಪುಟ್ ವೋಲ್ಟೇಜಸ್ಸು, ಒಂದು ಔಟ್ಪುಟ್ ಇರುತ್ತೆ ಅಂತ ಹೇಳಿದೆ. ನಾನು 3 ಟರ್ಮಿನಲ್ ಡಿವೈಸ್ ಅಂತ ಹೇಳಿದೆ. ಸೊ 3 ಟರ್ಮಿನಲ್ ಡಿವೈಸ್ ಒಳಗಡೆ ಏನಿರುತ್ತೆ ಅಂತ ನೋಡೋದಾದರೆ, ಒಂದು ಒಳಗಡೆ RI ಇರುತ್ತೆ, ಅದನ್ನು ನಾವು ಇನ್ಪುಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇನ್ನೊಂದು R0 ಅಂತ ಇರುತ್ತೆ, ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಔಟ್ಪುಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ RLನ ಲೋಡ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. V1 V2 are the V1 V2 are inputs and Vout is the output voltage of this operational amplifier. So then next one, ಈ ಆಪರೇಷನಲ್ ಆ್ಯಂಪ್ಲಿಫೈಯರ್ನಲ್ಲಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ವೋಲ್ಟೇಜ್ ಆ್ಯಂಪ್ಲಿಫೈಯರ್ ಅಂತ ಕರೆಯೋದಾದರೆ, ವೋಲ್ಟೇಜ್ ಆ್ಯಂಪ್ಲಿಫೈಯರ್ನಲ್ಲಿ ವೋಲ್ಟೇಜೇ ಇನ್ ಇರುತ್ತೆ ಆ್ಯಂಡ್ ವೋಲ್ಟೇಜ್ ಔಟ್ ಇರುತ್ತೆ. ಸೊ ವೋಲ್ಟೇಜ್ ಇನ್ ಆ್ಯಂಡ್ ವೋಲ್ಟೇಜ್ ಔಟ್ ಇದ್ದರೆ ನಾವು ಅದನ್ನು ಏನಂತ ಕರಿತೀವಿ, ವೋಲ್ಟೇಜ್ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ಸಪೋಸ್ ಕರೆಂಟ್ ಆ್ಯಂಪ್ಲಿಫೈಯರ್ ಇತ್ತು ಅಂದರೆ ಏನಾಗುತ್ತೆ, ಕರೆಂಟ್ಗೆ I ಅಂತ ಬರಿತೀವಿ. ಸೊ ಕರೆಂಟು ಇನ್ಪುಟ್ ಇರುತ್ತೆ ಆ್ಯಂಡ್ ಕರೆಂಟ್ ಔಟ್ಪುಟ್ ಇರುತ್ತೆ. ಸೊ ಕರೆಂಟ್ ಇನ್ಪುಟ್ ಕರೆಂಟ್ ಔಟ್ಪುಟ್ ಇದ್ದರೆ ನಾವು ಅದನ್ನು ಕರೆಂಟ್ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಒನ್ ಏನಿರುತ್ತೆ, ಟ್ರಾನ್ಸ್ ಕಂಡಕ್ಟೆನ್ಸ್ ಅಂತ ಬರುತ್ತೆ. ಸೊ ಟ್ರಾನ್ಸ್ ಕಂಡಕ್ಟೆನ್ಸ್ ಆ್ಯಂಪ್ಲಿಫೈಯರ್ ಅಂತ ನೋಡೋದಾದರೆ, ಸೊ ಟ್ರಾನ್ಸ್ ಕಂಡಕ್ಟೆನ್ಸ್ ಹಿಯರ್ ವೋಲ್ಟೇಜ್ ಇನ್ ಆ್ಯಂಡ್ ಕರೆಂಟ್ ಔಟ್ ಅಂತ ಬರಿತೀವಿ. ಸೊ ವೋಲ್ಟೇಜ್ ಇನ್ ಕರೆಂಟ್ ಔಟ್ ಆದರೆ ನಾವು ಅದನ್ನು ಏನಂತ ಕರಿತೀವಿ, ಟ್ರಾನ್ಸ್ ಕಂಡಕ್ಟೆನ್ಸ್ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಒನ್ ಟ್ರಾನ್ಸ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಟ್ರಾನ್ಸ್ ರೆಸಿಸ್ಟೆನ್ಸ್ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಅಂದರೆ, ಟ್ರಾನ್ಸ್ ರೆಸಿಸ್ಟೆನ್ಸ್ ಅಂದರೆ ಇದರಲ್ಲಿ ಕರೆಂಟ್ ಇನ್ ಆ್ಯಂಡ್ ವೋಲ್ಟೇಜ್ ಔಟ್ ಇರುತ್ತೆ. ಸೊ ಈ ರೀತಿ ಕ್ಲಾಸಿಫಿಕೇಷನ್ನ ನಾವು ಬೇಸಿಕ್ಸ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಅಂತ ನೋಡ್ತೀವಿ. ದೆನ್ ನೆಕ್ಸ್ಟ್ ಒನ್ ಐಡಿಯಲ್ ಓಪ್ ಆ್ಯಂಪ್. ಸೊ ಐಡಿಯಲ್ ಓಪ್ ಆ್ಯಂಪ್ದು ಕಂಡೀಷನ್ ಏನೇನಿದೆ ಅಂತ ನೋಡೋಣ. ಸೊ ಐಡಿಯಲ್ ಓಪ್ ಆ್ಯಂಪ್ನಲ್ಲಿ ಇನ್ಪುಟ್ ರೆಸಿಸ್ಟೆನ್ಸ್ ಇನ್ಫಿನಿಟಿ ಇರುತ್ತೆ, ಔಟ್ಪುಟ್ ರೆಸಿಸ್ಟೆನ್ಸ್ 0 ಇರುತ್ತೆ ಆ್ಯಂಡ್ ಬ್ಯಾಂಡ್ವಿಡ್ತ್ ಇನ್ಫಿನಿಟಿ ಇರುತ್ತೆ. ಸೊ ಇದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಓಪ್ ಆ್ಯಂಪ್ ಆ್ಯಂಡ್ ಪ್ರಾಕ್ಟಿಕಲ್ ಓಪ್ ಆ್ಯಂಪ್ದು ನೀವು ಒಂದು ಸರ್ತಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇದರಲ್ಲಿ. ಓಕೆ, ಸೊ ಇನ್ಪುಟ್ ಇಂಪಿಡೆನ್ಸು ಐಡಿಯಲ್ ಓಪ್ ಆ್ಯಂಪ್ದು ಇನ್ಫಿನಿಟಿ ಇರುತ್ತೆ. ಪ್ರಾಕ್ಟಿಕಲಿಗೆ ಇನ್ಫಿನಿಟಿ ಅಂದರೆ ನಮಗೆ ಬರೋದೇನು ಮೆಗಾ ಓಮ್ಸ್ನಲ್ಲಿ ಬರುತ್ತೆ, ಅಂದರೆ 10⁶ ಓಮ್ಸ್ನಲ್ಲಿ ಇರುತ್ತೆ ಇನ್ಪುಟ್ ಇಂಪಿಡೆನ್ಸ್. ಆ್ಯಂಡ್ ಔಟ್ಪುಟ್ ಇಂಪಿಡೆನ್ಸ್ 0 ಇರುತ್ತೆ ಅಥವಾ ಸಮ್ ವ್ಯಾಲ್ಯೂ ಇನ್ ಓಮ್ಸ್. ಸೊ ಪ್ರಾಕ್ಟಿಕಲ್ ಯೂಸ್ನಲ್ಲಿ ಅಷ್ಟಿರುತ್ತೆ.
ಓಪನ್ ಲೂಪ್ ಗೇಮ್ ಇನ್ಫಿನಿಟಿ ಇರುತ್ತೆ, ಬಟ್ ಪ್ರಾಕ್ಟಿಕಲಿ ಇನ್ಫಿನಿಟಿ ಅಂದರೆ ವ್ಯಾಲ್ಯೂ ಎಷ್ಟು 10⁵ to 10⁶ ಅಂತ ಹೇಳ್ತೀವಿ. ದೆನ್ ಬ್ಯಾಂಡ್ ವಿಡ್ತು ಇನ್ಫೈನೈಟ್ ಇರುತ್ತೆ, ದಟ್ ಈಸ್ ವೆರಿ ಹೈ. ಸ್ಲೀವ್ ರೇಟ್ ಇನ್ಫೈನೈಟ್ ಇರುತ್ತೆ, ದಟ್ ಈಸ್ ಆಲ್ಸೋ ವೆರಿ ಹೈ. CMRR ಅಂದರೆ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಅದನ್ನು ನೆಕ್ಸ್ಟ್ ಸೆಕ್ಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದು ಎಷ್ಟಿರುತ್ತೆ, ಇನ್ಫಿನಿಟಿ ಇರುತ್ತೆ. ಆ್ಯಂಡ್ ಪ್ರಾಕ್ಟಿಕಲಿಯಾಗಿ ನಮಗೆ ನೋಡೋದು ಏನು ಅಂತಂದರೆ ದಟ್ ಈಸ್ ವೆರಿ ಹೈ ವ್ಯಾಲ್ಯೂ ಅಂತ ಕರಿತೀವಿ. ದೆನ್ ಆಫ್ಸೆಟ್ ವೋಲ್ಟೇಜ್ ಅಂತ ಬರುತ್ತೆ. ಸೊ ಆಫ್ಸೆಟ್ ವೋಲ್ಟೇಜ್ ಅಂದರೆ ಐಡಿಯಲಿ 0 ಇರುತ್ತೆ, ಆ್ಯಂಡ್ ಪ್ರಾಕ್ಟಿಕಲಿ ಇಟ್ ಈಸ್ ಲೆಸ್ ದ್ಯಾನ್ 10 millivolts ಅಂತ ಹೇಳ್ತೀವಿ. ಸೊ ಇದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ವಿತ್ ಪ್ರಾಕ್ಟಿಕಲ್ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಬರೋದು ಸ್ಲೀವ್ ರೇಟ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಸ್ಲೀವ್ ರೇಟ್ ಅಂತ ನೋಡೋದಾದರೆ, ಸ್ಲೀವ್ ರೇಟ್ ದ ರೇಟ್ ಆಫ್ ಚೇಂಜ್ ಇನ್ ದ ಔಟ್ಪುಟ್ ವೋಲ್ಟೇಜ್ ಕಾಸ್ಡ್ ಬೈ ದ ಸ್ಟೆಪ್ ಚೇಂಜ್ ಆನ್ ದ ಇನ್ಪುಟ್, ಆರ್ ಇಟ್ ಈಸ್ ದ ಮ್ಯಾಕ್ಸಿಮಮ್ ರೇಟ್ ಅಟ್ ವಿಚ್ ದ ಔಟ್ಪುಟ್ ವೋಲ್ಟೇಜ್ ಕ್ಯಾನ್ ಚೇಂಜ್. ಸೊ ಔಟ್ಪುಟ್ ವೋಲ್ಟೇಜ್ ಹೆಂಗೆ ಚೇಂಜ್ ಆಗ್ತಾ ಹೋಗುತ್ತೆ ಅದನ್ನು ನಾವು ಸ್ಲೀವ್ ರೇಟ್ನಲ್ಲಿ ಮೆಷರ್ ಮಾಡ್ತೀವಿ. ಇಟ್ ಈಸ್ ಮೆಷರ್ಡ್ ಆಸ್ ಅ ವೋಲ್ಟೇಜ್ ಚೇಂಜ್ ಇನ್ ಅ ಗಿವನ್ ಟೈಮ್ ಅಂತ ಹೇಳ್ತೀವಿ. ಸೊ ವೋಲ್ಟೇಜ್ ಚೇಂಜ್ ಇನ್ ಅ ಗಿವನ್ ಟೈಮ್ ಅಂದರೆ ಸಪೋಸ್ ನೀವು ಒಂದು ಸಿಗ್ನಲ್ನ ಇನ್ಪುಟ್ ಮಾಡಿರ್ತೀರಿ. ಸೊ ನಮಗೆ ಇದರದ್ದು ಔಟ್ಪುಟ್ ಏನು ಬರುತ್ತೆ, ಸೊ ಇದರದ್ದು ಔಟ್ಪುಟ್ಟು ಈ ರೀತಿ ಬರುತ್ತೆ. ಸೊ ಫಾರ್ ಈಚ್ ಇನ್ಪುಟ್ ವಾಟ್ ಈಸ್ ದ ಚೇಂಜ್ ಇನ್ ದ ಔಟ್ಪುಟ್, ಫಾರ್ ಈಚ್ ಇನ್ಪುಟ್ ದಟ್ ಈಸ್ ಗಿವನ್ ಇನ್ ಟು ದ operational amplifier, a step change in the input changes the output. ಸೊ ಈ ಇನ್ಪುಟ್ನಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅದೇ ಚೇಂಜಸ್ನ ನಾವು ಔಟ್ಪುಟ್ನಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಇನ್ಕ್ರೀಸ್ ಮಾಡಿದ್ರೆ ಇಲ್ಲಿ ಇನ್ಕ್ರೀಸ್ ಆಗುತ್ತೆ, ಇಲ್ಲಿ ಡಿಕ್ರೀಸ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತೆ. ಸೊ ಆ ರೀತಿ ಏನೇನು ಚೇಂಜಸ್ ಆಗ್ತಾ ಹೋಗುತ್ತೆ ಅದನ್ನು ನಾವು ಏನಂತ ಕರಿತೀವಿ, ಸ್ಲೀವ್ ರೇಟ್ ಅಂತ ಕರಿತೀವಿ. ಸೊ ಸ್ಲೀವ್ ರೇಟ್ನ ಕ್ಯಾಲ್ಕುಲೇಟ್ ಮಾಡೋದು ಏನು, ಫಾರ್ಮುಲಾ SR = V/T ಅಂತ ಹೇಳ್ತೀವಿ. ಸೊ V ಇಸ್ ದ ವೋಲ್ಟೇಜ್ ಚೇಂಜ್, T ಇಸ್ ದ ಟೈಮ್ ಅಂತ ಕರಿತೀವಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು, ಏನು ಸ್ಲೀವ್ ರೇಟ್ ಅನ್ನೋದು ನೆನ್ಪಿಟ್ಕೊಳ್ಳಿ. ದೆನ್ ನೆಕ್ಸ್ಟ್ ಒನ್ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ. ಸೊ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂತ ನೋಡೋದಾದರೆ, ಸೊ ಡಿಸೈರ್ಡ್ ಸಿಗ್ನಲ್ಸ್ ಆರ್ ಆಂಪ್ಲಿಫೈಡ್ ಆ್ಯಂಡ್ ಅಪಿಯರ್ ಆನ್ ದ ಔಟ್ಪುಟ್ಸ್. ಅನ್ವಾಂಟೆಡ್ ಸಿಗ್ನಲ್ಸ್ ಅಪಿಯರಿಂಗ್ ವಿತ್ ದ ಸೇಮ್ ಪೊಲಾರಿಟಿ ಆನ್ ಬೋತ್ ಇನ್ಪುಟ್ ಲೈನ್ಸ್ ಗೆಟ್ ಕ್ಯಾನ್ಸಲ್ಡ್ ಬೈ ದ ಡಿಫ್ರೆನ್ಷಿಯಲ್ ಆಂಪ್ಲಿಫೈಯರ್ ಆ್ಯಂಡ್ ಡು ನಾಟ್ ಅಪಿಯರ್ ಆನ್ ದ ಔಟ್ಪುಟ್ಸ್. ಸೊ ಇದು ನಾವು ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂತ ಕರಿತೀವಿ. ದ ಮೆಷರ್ ಆಫ್ ಆನ್ ಆಂಪ್ಲಿಫೈಯರ್ ಟು ರಿಜೆಕ್ಟ್ ಕಾಮನ್ ಮೋಡ್ ಸಿಗ್ನಲ್ಸ್ ಇಸ್ ಕಾಲ್ಡ್ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂತ ಕರಿತೀವಿ. ಸೊ ಕಾಮನ್ ಮೋಡ್ ಸಿಗ್ನಲ್ಸ್ ಅಂತ ಇದೆ ಇಲ್ಲಿ. ಕಾಮನ್ ಮೋಡ್ ಸಿಗ್ನಲ್ಸ್ ಅಂದರೆ ಯಾವುದು ಅಂತ ಕರಿತೀವಿ ಅಂತ ನೋಡೋದಾದರೆ, ಸಪೋಸ್ ನಾನೀಗ ಆಪರೇಷನಲ್ ಆ್ಯಂಪ್ಲಿಫೈಯರ್ ಅಂತ ಏನು ಹೇಳಿದೆ, ಒಂದು ಆ್ಯಂಪ್ಲಿಫೈಯರ್ ಇರುತ್ತೆ, ಒಂದು ಇನ್ವರ್ಟಿಂಗು ಇನ್ನೊಂದು ನಾನ್ ಇನ್ವರ್ಟಿಂಗ್ ಇರುತ್ತೆ. ದೆನ್ ಮೈನಸ್ ಇದು ಪ್ಲಸ್ಸು, ನಿಮಗೆ ವಿ ಔಟ್ಪುಟ್ ಇಲ್ಲಿ ಬರುತ್ತೆ. ಸಪೋಸ್ ನೀವು ಇನ್ಪುಟ್ ಟರ್ಮಿನಲ್ನ ನೀವು ಇನ್ಪುಟ್ ಟರ್ಮಿನಲ್ಗೆ ಒಂದು ಯಾವುದೋ ಒಂದು ವೇವ್ಸ್ನ ಸೆಂಡ್ ಮಾಡ್ತೀರಿ. ಸೊ ನಮಗೆ ಅದು ಆ್ಯಂಪ್ಲಿಫೈಡ್ ಆಗಿ ಬರುತ್ತೆ. ಓಕೆ, ಸೊ ಇಟ್ ಈಸ್ ಆ್ಯಂಪ್ಲಿಫೈಡ್ ಸಿಗ್ನಲ್ ಇಸ್ ಒಬ್ಟೈನ್ಡ್ ಅಟ್ ದ ಇನ್ಪುಟ್ ಟರ್ಮಿನಲ್ ಅಂತ ಕರಿತೀವಿ. ಸಪೋಸ್ ನೀವು ಇನ್ನೊಂದು ಏನೋ ಆಪ್ರೇಷನಲ್ ಆ್ಯಂಪ್ಲಿಫೈರ್ಗೆ ಇನ್ನೊಂದು ಇನ್ಪುಟ್ ಹಾಕಿದ್ರಿ. ಸೊ ನಮಗೆ ಅದು ಈ ರೀತಿ ಬರುತ್ತೆ. ಇವಾಗ ಏನಾಯಿತು, ಎರಡೂ ವೇವ್ಸು, ಈ ಬ್ಲೂ ಕಲರ್ನಲ್ಲಿ ಏನು ಡ್ರಾ ಮಾಡಿದ್ದೀನಿ ಅದು ಪ್ಲಸ್ ಆರೆಂಜ್ ಕಲರ್ನಲ್ಲಿ ಡ್ರಾ ಮಾಡಿರೋ ವೇವ್ಸು ಎರಡೂ ಒಂದಕ್ಕೊಂದು ಏನಾಗುತ್ತೆ, ಸೇಮ್ ಫೇಸ್ನಲ್ಲಿದೆ. ಸೊ ಆವಾಗ ರಿಸಲ್ಟೆಂಟ್ ಏನು ಬರುತ್ತೆ, ನಮಗೆ ಹೈಲಿ ಆ್ಯಂಪ್ಲಿಫೈಡ್ ಸಿಗ್ನಲ್ ಬರುತ್ತೆ. ಸೊ ನಮಗೆ ಇದು ಡಿಸೈರ್ಡ್ ಸಿಗ್ನಲ್ಸ್ ಆರ್ ಆ್ಯಂಪ್ಲಿಫೈಡ್ ಅಂತ ಕರಿತೀವಿ. ಡಿಸೈರ್ಡ್ ಸಿಗ್ನಲ್ಸ್ ಆರ್ ಆ್ಯಂಪ್ಲಿಫೈಡ್ ಅಂತ ಅಂದರೆ ನಮಗೆ ಎರಡೂ ಇನ್ಪುಟ್ಟು ಸೇಮ್ ಇದ್ದಾಗ ನಮಗೆ ನಮಗೆ ಏನೋ ಔಟ್ಪುಟ್ ಏನು ಬರುತ್ತೆ ಅದನ್ನು ಹೈಲಿ ಆ್ಯಂಪ್ಲಿಫೈಡ್ ಸಿಗ್ನಲ್ ಅಂತ ಕರಿತೀವಿ. ಸಪೋಸ್ ನಮಗೆ ನೀವು ಒಂದು ಔಟ್ಪುಟ್ ನಿಮಗೆ ಈ ರೀತಿ ಬರುತ್ತೆ. ದೆನ್ ಒನ್ ಮೋರ್ ಔಟ್ಪುಟ್ ನಿಮಗೆ ಯಾವ ರೀತಿ ಬರುತ್ತೆ ಅಂತ ನೋಡೋದಾದರೆ, ಇನ್ನೊಂದರದ್ದು ಔಟ್ಪುಟ್ಟು ಈ ರೀತಿ ಬರುತ್ತೆ. ಸೊ ಈ ರೀತಿ ಬಂದಾಗ ನಿಮಗೆ ರಿಸಲ್ಟೆಂಟ್ ಹೆಂಗೆ ಬರೀತೀರಿ, ಇದರದ್ದು ಒಂದರದ್ದು ಇನ್ಪುಟ್ ಈ ರೀತಿ ಇರುತ್ತೆ ಔಟ್ಪುಟ್ಟು, ಇನ್ನೊಂದರದ್ದು ಔಟ್ಪುಟ್ಟು ಈ ರೀತಿ ಇರುತ್ತೆ. ಸೊ ಈಗ ಎರಡರದ್ದು ನಾವು ರಿಸಲ್ಟೆಂಟ್ ಬರಿಬೇಕು. ಸೊ ರಿಸಲ್ಟೆಂಟ್ ಬರಿಬೇಕಾದ್ರೆ ಏನಾಗುತ್ತೆ, ಫಸ್ಟು ಮೇಲ್ಗಡೆ ತಗೊಳ್ಳೋಣ, ಈ ರೀತಿ ಬರಿತೀವಿ. ದೆನ್ ಕೆಳಗಡೆದ್ದು ಬರಿಬೇಕಾದ್ರೆ ಈ ರೀತಿ ಬರಿತೀವಿ.
ಸೊ ಅವಾಗೇನಾಗುತ್ತೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಗೆಟ್ಸ್ ಕ್ಯಾನ್ಸಲ್. ಸೊ ಇದನ್ನು ನಾವು ನಾಯ್ಸ್ ಅಂತ ಕರಿತೀವಿ, ಅಥವಾ ದೇ ಆರ್ ರಿಜೆಕ್ಟೆಡ್, ದೀಸ್ ವೇವ್ಸ್ ಆಫ್ ಫ್ರೀಕ್ವೆನ್ಸೀಸ್ ಆರ್ ರಿಜೆಕ್ಟೆಡ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಒಂದು ಮೇಲೆದ ಒಂದು ಕ್ರೆಸ್ಟ್ ಒಂದು ಟ್ರಫ್ ಎರಡು ಕಂಬೈನ್ ಆದರೆ ಏನಾಗುತ್ತೆ, ಝೀರೋ. ಸೊ ಇದರ ಝೀರೋ ಥರ ಬರುತ್ತೆ. ಸೊ ಈ ವೇವ್ ಫಾರ್ಮ್ನ ನಾವೇನಂತ ಕರಿತೀವಿ, ನಾಯ್ಸ್ ಅಂತ ಕರಿತೀವಿ. ಅಥವಾ ಇದನ್ನು ಏನು ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಈ ರೀತಿ ಬರೋ ವೇವ್ಸ್ನ ಏನು ಮಾಡುತ್ತೆ, ರಿಜೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಅಂದರೆ ಎಲ್ಲಿ ಎರಡು ಅಪೋಸಿಟ್ ಫೇಸಲ್ಲಿ ಇದ್ದು ಒಂದಕ್ಕೊಂದು ಕಂಬೈನ್ ಆಗ್ತಾ ಹೋಗುತ್ತೆ, ಆ ವೇವ್ಸ್ನ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ರಿಜೆಕ್ಟ್ ಮಾಡುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂತ ಕರಿತೀವಿ. ಸೊ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂದರೆ, ಸೊ ಇಲ್ಲಿ ಇನ್ನೊಂದು ಸರ್ತಿ ನಾನು ಈ ಡೆಫಿನೇಷನ್ ಓದ್ಬಿಡ್ತೀನಿ. ಡಿಸೈರ್ಡ್ ಸಿಗ್ನಲ್ಸ್ ಆರ್ ಆಂಪ್ಲಿಫೈಡ್ ಆ್ಯಂಡ್ ಅಪಿಯರ್ ಆನ್ ದ ಔಟ್ಪುಟ್ಸ್. Unwanted signal appearing with the same polarity on both input lines get cancelled by the differential amplifier and do not appear on the outputs. ಅಂದರೆ ಅದು ಔಟ್ಪುಟ್ವರೆಗೂ ಹೋಗೋದೇ ಇಲ್ಲ, ಆಪ್ರೇಷನಲ್ ಆ್ಯಂಪ್ಲಿಫೈಯರ್ಗೆ ಹೋದ ತಕ್ಷಣ ಅಲ್ಲೇ ಫಿಲ್ಟರ್ ಆಗೋಗ್ಬಿಡುತ್ತೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಮೆಷರ್ ಆಫ್ ಆನ್ ಆ್ಯಂಪ್ಲಿಫೈಯರ್ ಟು ರಿಜೆಕ್ಟ್ ದ ಕಾಮನ್ ಮೋಡ್ ಸಿಗ್ನಲ್. ಸೊ ಯಾವುದ್ರದ್ದು ಸಿಗ್ನಲ್ಸು ಕಾಮನ್ ಮೋಡಲ್ಲಿರುತ್ತೆ, ಒಂದು ಮೇಲ್ಗಡೆ ಇನ್ನೊಂದು ಕೆಳಗಡೆ ಈ ರೀತಿ ಇರುತ್ತೆ, ಆ ರೀತಿ ವೇವ್ಸ್ನ ರಿಜೆಕ್ಟ್ ಮಾಡೋದನ್ನು ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂತ ಕರಿತೀವಿ. ಸೊ ಈ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋನಲ್ಲಿ ಎ ಡಿನ ಏನಂತ ಕರಿತೀವಿ, ಡಿಫ್ರೆನ್ಷಿಯಲ್ ಗೇನ್ ಆಫ್ ದ ಆ್ಯಂಪ್ಲಿಫೈಯರ್. ಎ ಸಿನ ಕಾಮನ್ ಮೋಡ್ ಗೇನ್ ಆಫ್ ದ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ಸೊ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಇಸ್ ಗಿವನ್ ಬೈ ಎ ಡಿ ಬೈ ಎ ಸಿ ಅಂತ ಹೇಳ್ತೀವಿ. ಸೊ ಎ ಡಿ ಅಂದರೆ ಏನು, ಡಿಫ್ರೆನ್ಷಿಯಲ್ ಗೇನ್ ಆಫ್ ದ ಆ್ಯಂಪ್ಲಿಫೈಯರ್. ಎ ಸಿ ಅಂದರೆ ಕಾಮನ್ ಮೋಡ್ ಗೇನ್ ಆಫ್ ದ ಆ್ಯಂಪ್ಲಿಫೈಯರ್. ಸೊ ಎ ಡಿ ಬೈ ಎ ಸಿ, ಸಿ ಎಮ್ ಆರ್ ಆರ್ ಇಸ್ ಈಕ್ವಲ್ಸ್ ಟು ಎ ಡಿ ಬೈ ಎ ಸಿ ಅಂತ ಕರಿತೀವಿ. ಇದನ್ನು ಲಾಗ್ರಿದಮಿಕ್ ಟರ್ಮ್ಸ್ನಲ್ಲಿ ಕೂಡ ಯೂಸ್ ಮಾಡೋದು ಕೇಳ್ತಾರೆ. ಸೊ ಸಿ ಎಮ್ ಆರ್ ಆರ್ ಲಾಗ್ರಿದಮಿಕ್ ಟರ್ಮ್ಸ್ನಲ್ಲಿ ಬರೀಬೇಕಾದ್ರೆ ಏನಂತ ಬರಿತೀರಿ, 20 log 10 ಎ ಡಿ ಬೈ ಎ ಸಿ ಅಂತ ಬರಿತೀವಿ. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಸಿ ಎಮ್ ಆರ್ ಆರ್. ಸೊ ಇವೆರಡೂ ವ್ಯಾಲ್ಯೂಸು ನೀವು ನೆನ್ಪಿಟ್ಕೊಂಡಿರ್ಬೇಕು. ಒಂದು ಎ ಡಿ ಬೈ ಎ ಸಿ, ದಟ್ ಇಸ್ ಸಿ ಎಮ್ ಆರ್ ಆರ್. ಇನ್ನೊಂದು ಸಿ ಎಮ್ ಆರ್ ಆರ್ ಈ ಲಾಗರಿದಮಿಕ್ಸ್ನಲ್ಲಿ ನೋಡೋದಾದರೆ 20 log ಎ ಡಿ ಬೈ ಎ ಸಿ ಅಂತ ಬರಿತೀವಿ. ಸೊ ಇದು ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ. ದೆನ್ ಇನ್ನೊಂದು ವರ್ಚುವಲ್ ಗ್ರೌಂಡ್ ಅಂತ ಬರುತ್ತೆ. ಸೊ ವರ್ಚುವಲ್ ಗ್ರೌಂಡ್ ಅನ್ನೋ ಕಾನ್ಸೆಪ್ಟ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವು ಕೆಲವೊಂದು ಮಾಡಬೇಕಾದ್ರೆ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ವರ್ಚುವಲ್ ಗ್ರೌಂಡ್ ಅಂತ ಕೊಟ್ಟಿರ್ತಾರೆ. ಸೊ ಯು ಶುಡ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ವರ್ಚುವಲ್ ಗ್ರೌಂಡ್. ಸೊ ವರ್ಚುವಲ್ ಗ್ರೌಂಡ್ ಬಗ್ಗೆ ತಿಳ್ಕೊಂಡ್ರೆ ನಿಮಗೆ ಆಪ್ರೇಷನಲ್ ಆ್ಯಂಪ್ಲಿಫೈಯರ್ ಇನ್ನೂ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಏನಿದೆ, ವರ್ಚುವಲ್ ಗ್ರೌಂಡ್ ಅಂತ ಆದರೆ ವಿ ಇನ್ ಏನಿದೆ 1 microvolt ಇದೆ. ಇಟ್ಸ್ ವೆರಿ ಸ್ಮಾಲ್ ಆ್ಯಸ್ ಕಂಪೇರ್ ಟು ವಿ ಔಟ್. ನಮಗೆ ಔಟ್ಪುಟ್ ಏನು ಬರುತ್ತೆ, 1 microvolt ಇದ್ದಾಗ 10⁶ ಅಂತ ತಗೊಂಡ್ರೆ ಗೇನು ಔಟ್ಪುಟ್ ವಿಲ್ ಬಿ 1 volt ಅಂತ ಬರಿತೀವಿ. ಸೊ ಆವಾಗ ಹಿಯರ್ ಎ ಇಂಟು ವಿ ಇನ್. ಸೊ ಎನ 10⁶ ಅಂತ ತೊಗೊಂಡಿರೋದು. ಸೊ ಆವಾಗ ನಮಗೆ ವಿ ಇನ್ಪುಟ್ ಏನಾಗುತ್ತೆ, 10⁻⁶ ಆರ್ 1 microvolt ಅಥವಾ 0 volt ಅಂತ ಕರಿತೀವಿ. ಸೊ ಯಾವಾಗ ನಮಗೆ ಔಟ್ಪುಟ್ 0 voltನಲ್ಲಿ ಬರುತ್ತೋ ಅದನ್ನು ನಾವು ಏನಂತ ಕರಿತೀವಿ, ವರ್ಚುವಲ್ ಗ್ರೌಂಡ್ ಅಂತ ಕರಿತೀವಿ. ಸೊ ವರ್ಚುವಲ್ ಗ್ರೌಂಡ್ ಅಂತ ಕರೆಯೋದಾದರೆ ಇಲ್ಲಿ ಈ ಫಿಗರ್ನಲ್ಲಿ ನೋಡ್ಕೊಳ್ರಿ, V1 ದಟ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಆಗಿದೆ ಅಂದರೆ ಅದನ್ನು ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಅಂತ ಅಂದ್ಕೊತೀವಿ. ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಆಗಿದೆ ಅಂದರೆ ಅದನ್ನು ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಅಂತ ಕರಿತೀವಿ. ಸೊ ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ನ ನೀವು ತೊಗೊಂಡೋಗ್ಬಿಟ್ಟು ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀರಿ. ಸೊ ಗ್ರೌಂಡಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಇವಾಗ ಏನು ವೋಲ್ಟೇಜ್ ಹೋಗುತ್ತೋ ಎಲ್ಲನೂ 0 ಆಗಿರುತ್ತೆ. ಈಗ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ಗೆ ನೀವು ಇನ್ಪುಟ್ನ ಕನೆಕ್ಟ್ ಮಾಡಿರ್ತೀರಿ. ಸೊ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಕನೆಕ್ಟ್ ಮಾಡಿದಾಗ ನಿಮಗೆ ಒಂದು ಫೀಡ್ಬ್ಯಾಕ್ ರೆಸಿಸ್ಟೆನ್ಸ್ ಅಂತ ಇರುತ್ತೆ. ಅದರಿಂದ ಔಟ್ಪುಟ್ ಏನು ಬರುತ್ತೆ ಅಂತ ನೋಡೋದಾದರೆ, ಸೊ ಔಟ್ಪುಟ್ ವಿಲ್ ಬಿ ಈಕ್ವಲ್ ಟು ಎ ಇಂಟು ವಿ ಇನ್. ಫಾರ್ಮುಲಾ ಹಾಕ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 volt ಅಂತ ಬರಿತೀವಿ. ಸೊ 0 volt ಔಟ್ಪುಟ್ ಅಂದರೆ ಅದನ್ನು ಏನಂತ ಕರಿತೀವಿ, ವರ್ಚುವಲ್ ಗ್ರೌಂಡ್ ಅಂತ ಕರಿತೀವಿ. ದೆನ್ ನೆಕ್ಸ್ಟ್ ಒನ್ ಸಿ ಕ್ಲೋಸ್ಡ್ ಲೂಪ್ ಗೇನ್ ಅಂತ ಕರಿತೀವಿ. ಸೊ ಕ್ಲೋಸ್ಡ್ ಲೂಪ್ ಗೇನ್ ಅಂತ ಕರೆಯೋದಾದರೆ, ಸೊ ಕ್ಲೋಸ್ಡ್ ಲೂಪ್ ಗೇನ್ನ ಇದನ್ನು ನಾವು ಮತ್ತೆ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಮಾಡಬೇಕಾದಾಗ ಕೂಡ ಸೇಮ್ ಕಾನ್ಸೆಪ್ಟ್ ಬರುತ್ತೆ. ಸೊ ಅದಕ್ಕೆ ಇದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಕ್ಲೋಸ್ಡ್ ಲೂಪ್ ಗೇನ್ ಅಂತ ನೋಡೋದಾದರೆ ಇಲ್ಲಿ ಏನಿದೆ ನಮಗೆ, ವಿ ಇನ್ ದಟ್ ಈಸ್ ಯಾ ಕನೆಕ್ಟಿಂಗ್ ಟು ದ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ಗೆ ಇನ್ಪುಟ್ನ ಕನೆಕ್ಟ್ ಮಾಡ್ತಾಯಿದ್ದೀರಿ. ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಇಸ್
ಕನೆಕ್ಟೆಡ್ ಟು ದ ಗ್ರೌಂಡ್. ಸೊ ಅದಕ್ಕೆ 0 ವೋಲ್ಟ್ ಅಂತ ಬರಿತೀವಿ. ಸೊ 0 ವೋಲ್ಟ್ ಅಂತ ಬಂದಾಗ ನಮಗೆ ಇನ್ಪುಟ್ ಕರೆಂಟ್ನ ಐ ಅಂತ ತೊಗೊಂಡ್ರೆ V1 ಮೈನಸ್ VP ಡಿವೈಡೆಡ್ ಬೈ R1 ಆ್ಯಂಡ್ ದಟ್ ಈಸ್ ವಿ ಔಟ್. ಇಲ್ಲಿ ಹೋಗೋ ಕರೆಂಟು ಸೇಮ್ ಕರೆಂಟ್ ಇಲ್ಲಿ ಕೂಡ ಪಾಸ್ ಆಗುತ್ತೆ, ಐ ಕರೆಂಟೇ ಪಾಸ್ ಆಗುತ್ತೆ. ಸೊ ಇಲ್ಲಿ ಐ ಕರೆಂಟೇ ಪಾಸ್ ಆಗುತ್ತೆ ಅಂದರೆ ಅದರದ್ದು ಐ ವ್ಯಾಲ್ಯೂ ಏನಂತ ಬರಿಬೋದು, VP ಮೈನಸ್ ವಿ ಔಟ್ ಡಿವೈಡೆಡ್ ಬೈ ಆರ್. ಸೊ ಇದನ್ನು ನಾವು ಯಾವುದರಿಂದ ಬರಿತೀವಿ, ಓಮ್ಸ್ ಲಾ ಇಂದ ಬರಿತೀವಿ. ಸೊ ಇಲ್ಲಿ V1 ಮೈನಸ್ VP ಅಂತ ಯಾಕೆ ತೊಗೊಂಡಿದ್ದೀನಿ ಅಂತ ನೋಡೋದಾದರೆ V1 minus VP. V1 minus VP is because ಇನ್ಪುಟ್ಟು V1 ಈ ಪಾಯಿಂಟಿಗೆ ಬರೋದ್ರೆ ಔಟ್ಪುಟ್ಟು ಅದು ಕೂಡ VP, ದಟ್ ಈಸ್ ಇನ್ಪುಟ್ ಅಂತ ಈ ಪಾಯಿಂಟ್ಗೆ VP ಪೊಟೆನ್ಷಿಯಲ್ ಏನಿರುತ್ತೆ ಅದೆರಡರದ್ದು ಡಿಫ್ರೆನ್ಸ್ ತೊಗೊಂಡು ನಾವು V1 V ಅಂತ ಬರಿತೀವಿ. ಸೇಮ್ ವೇ VP ಮೈನಸ್ ವಿ ಔಟ್ ಈ ಪಾಯಿಂಟಿಗೆ ಬಂದಾಗ ನೀವೇನಾದರೂ ಕರೆಂಟ್ ಓಮ್ಸ್ ಲಾ ಅಪ್ಲೈ ಮಾಡಿದ್ರೆ ನಮಗೇನು ಬರುತ್ತೆ, VP ಮೈನಸ್ ವಿ ಔಟ್ ಡಿವೈಡೆಡ್ ಬೈ ಇಲ್ಲಿ ಬರೋ ರೆಸಿಸ್ಟೆನ್ಸು RF. ಸೊ ಅದು ಕ್ಲೋಸ್ಡ್ ಲೂಪ್ದು ಬರಿತೀವಿ. ಸೊ ಕ್ಲೋಸ್ಡ್ ಲೂಪ್ದು ಬರೀಬೇಕಾದ್ರೆ ನಿಮಗೆ ಬೈ ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ಏನಿದೆ, ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟಿಗೆ I ಇಸ್ ಈಕ್ವಲ್ಸ್ ಟು I1 ಇಸ್ ಈಕ್ವಲ್ಸ್ ಟು I2 ಅಂತ ಬರಿತೀವಿ. ಸೊ I1 ಅಂದರೆ ಏನು, ಸರ್ಕ್ಯೂಟ್ ಒಳಗಡೆ ಹೋಗ್ತಾ ಇರೋ ಕರೆಂಟು I1 ಅಂದರೆ ಇಲ್ಲಿ ನಾವು ತೊಗೊಂಡಿರೋದು ಐ ಅಂತ ತೊಗೊಂಡಿದ್ದೀವಿ. ಸರ್ಕ್ಯೂಟ್ ಹೊರಗಡೆ ಬರ್ತಾ ಇರೋ ಕರೆಂಟು I2. ಸೊ I2ನ ಈ ಎರಡೂ ಕರೆಂಟ್ಸ್ನ ಬರೀಬೇಕಾದ್ರೆ ನಾವು ಏನಂತ ಬರಿತೀವಿ, V1 ಡಿವೈಡೆಡ್ ಬೈ R1. V1 ಬೈ R1 ಅಂದರೆ ಏನು, ಅಗೇನ್ ಓಮ್ಸ್ ಲಾ ಕಾನ್ಸೆಪ್ಟ್. V1 ಬೈ R1 ಇಸ್ ಈಕ್ವಲ್ಸ್ ಟು ಮೈನಸ್ ವಿ ಔಟ್ ಡಿವೈಡೆಡ್ ಬೈ RF ಅಂತ ಬರಿತೀವಿ. ಸೊ ಮೈನಸ್ ವಿ ಔಟ್ ಡಿವೈಡೆಡ್ ಬೈ RF. ಸೊ ದಿಸ್ ಇಸ್ ದ ಗೇನ್. ಗೇನ್ದು ಫಾರ್ಮುಲಾ ಏನು ಬರೀತೀರಿ, A ಇಸ್ ಈಕ್ವಲ್ಸ್ ಟು ವಿ ಔಟ್ ಡಿವೈಡೆಡ್ ಬೈ ವಿ ಇನ್ ಇಸ್ ಈಕ್ವಲ್ಸ್ ಟು ಮೈನಸ್ RF ಬೈ R1 ಅಂತ ಇರುತ್ತೆ, ಮೈನಸ್ RF ಬೈ R1. ಸೊ ದಿಸ್ ಇಸ್ ಗೇನ್ ಆಫ್ ದ ಕ್ಲೋಸ್ಡ್ ಲೂಪ್ ಗೇನ್ ಅಥವಾ ಕ್ಲೋಸ್ಡ್ ಲೂಪ್ ಗೇನ್ ಅಂತ ಕರಿತೀವಿ. ಸೊ ಇಲ್ಲಿ ವಿ ಔಟು ಇಸ್ ಈಕ್ವಲ್ಸ್ ಟು A ಇಂಟು ವಿ ಇನ್, ವಿ ಔಟ್ ಇಸ್ ಈಕ್ವಲ್ಸ್ ಟು A ಇಂಟು ವಿ, A ಇಸ್ ಈಕ್ವಲ್ಸ್ ಟು ವಿ ಔಟ್ ಬೈ ವಿ ಅಂತ ಬರಿತೀವಿ. ಸೊ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ, ಇಟ್ ಇಸ್ ಸಿಮಿಲರ್ ಪ್ರಾಬ್ಲಮ್ ಟು ದ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್. ಸೊ ಜಸ್ಟ್ ಅದಕ್ಕೆ ಇದನ್ನು ಒಂದು ಸರ್ತಿ ನೋಡಿಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ ದ ಫಿಗರ್ R1 is equals to 100 kilo ohms, RF is equals to 500 kilo ohms. What output voltage results for an input of V1 equal to 2 volt? ಸೊ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ನಮಗೆ V1 ಪ್ಲೇಸ್ನಲ್ಲಿ ಏನಿದೆ 2 ವೋಲ್ಟ್ ಇದೆ, RF ಪ್ಲೇಸ್ನಲ್ಲಿ ಏನಿದೆ 500 ಇದೆ, R1 ಪ್ಲೇಸ್ನಲ್ಲಿ ಏನಿದೆ 100 ಇದೆ. ಸೊ ಫಸ್ಟು ವಿ ಔಟ್ ಫೈಂಡ್ ಔಟ್ ಮಾಡ್ತೀರಿ. ವಿ ಔಟ್ ಫೈಂಡ್ ಔಟ್ ಮಾಡಿದ್ಮೇಲೆ ANF ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ R1 100 kilo ohms, RF 500 kilo ohms, V1 2 volt, and therefore we know that voltage gain. ಸೊ ಅದು ಏನು ಬರುತ್ತೆ, ಔಟ್ಪುಟ್ ವೋಲ್ಟೇಜು A is equals to V out divided by V in. ಸೊ V out ಅಂದರೆ ಏನು, ಮೈನಸ್ RF ಬೈ R1 ಬರಿತೀರಿ. RF ಅಂದರೆ ಎಷ್ಟು, 500 ಡಿವೈಡೆಡ್ ಬೈ R1 ಇಸ್ 100. V in ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಸೊ RF ಬೈ R1 ಅಂದರೆ ಇಂಟು 2. ಸೊ ಟೋಟಲ್ 100 5 2 10 ವೋಲ್ಟ್. ಸೊ ನಿಮಗೆ ಬರೋದು ಔಟ್ಪುಟ್ ವೋಲ್ಟೇಜ್ ಏನು ಬರುತ್ತೆ, 10 ವೋಲ್ಟ್ಸ್ನಷ್ಟು ಆ್ಯಂಪ್ಲಿಫೈಡ್ ಸಿಗ್ನಲ್ ಬರುತ್ತೆ. ಸೊ 10 ವೋಲ್ಟ್ಸ್ ಅದು ಆಂಪ್ಲಿಫೈಡ್ ಸಿಗ್ನಲ್ಸ್ ಅಂದರೆ ಮೈನಸ್ 10 ವೋಲ್ಟ್ ಅಂದರೆ ಫಸ್ಟು ಪಾಸಿಟಿವ್ ಫೇಸಲ್ಲಿರೋದು, ನೆಕ್ಸ್ಟು ನಾನ್ ಇನ್ವರ್ಟಿಂಗ್ ಆ್ಯಂಪ್ಲಿಫೈಯರ್ ಅಂತಲೇ ಆಗುತ್ತೆ. ಸೊ ಇಲ್ಲಿ ಫೇಸ್ ಎಷ್ಟು ಚೇಂಜ್ ಆಗುತ್ತೆ, 180 ಡಿಗ್ರಿ ಚೇಂಜ್ ಆಗುತ್ತೆ. ದೆನ್ ಅಪ್ಲಿಕೇಶನ್ಸ್ ಆಫ್ ಆಪ್ರೇಷನಲ್ ಆ್ಯಂಪ್ಲಿಫೈಯರ್. ಸೊ ಲಾಸ್ಟ್ ಟಾಪಿಕ್ ಆಫ್ ದಿಸ್ ವಿಡಿಯೋ, ಅಪ್ಲಿಕೇಶನ್ಸ್ ಆಫ್ ಆಪ್ರೇಷನಲ್ ಆ್ಯಂಪ್ಲಿಫೈಯರ್. ಸೊ amps are among the most widely used electronic devices. So most widely used electronic devices ಅಂದರೆ ನಾನು ಆಲ್ರೆಡಿ ಹೇಳಿದೆ, ಇಟ್ ಈಸ್ ಅ ಬಿಲ್ಡಿಂಗ್ ಬ್ಲಾಕ್ ಆಫ್ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಸರ್ಕ್ಯೂಟ್ಸ್ ಅಂತ ಹೇಳ್ತೀವಿ. ಸೊ ಬಿಲ್ಡಿಂಗ್ ಬ್ಲಾಕ್ ಆಫ್ ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಂದರೆ ನಮಗೆ ಏನೇನು ಬೇಕೋ ಅದು ಎಲ್ಲನೂ ಒಂದು ಆಪ್ರೇಷನಲ್ ಆ್ಯಂಪ್ಲಿಫೈಯರ್ನಲ್ಲಿ ನಾವು ಡಿಸೈನ್ ಮಾಡ್ಬೋದು ಅನ್ನೋದಕ್ಕೆ ನಾವು ಇದನ್ನು ಬೇಸಿಕ್ device for the operational amplifier is a basic device and most important device for analog electronic circuits ಅಂತ ಹೇಳ್ತೀವಿ.
Then op-amps can be configured to work as different types of signal amplifiers, inverting, non-inverting, differential and summing etc. ಸೊ ಆಪ್ರೇಷನಲ್ ಆ್ಯಂಪ್ಲಿಫೈರ್ನ ನಾವು ಯಾವ್ಯಾವುದಕ್ಕೆ ಯೂಸ್ ಮಾಡ್ಬೋದು, ಸಿಗ್ನಲ್ ಆ್ಯಂಪ್ಲಿಫೈಯರ್ಸ್ಗೆ ಅಥವಾ ಇನ್ವರ್ಟಿಂಗ್ ನಾನ್ ಇನ್ವರ್ಟಿಂಗಿಗೆ ಅಥವಾ ಡಿಫ್ರೆನ್ಷಿಯಲ್ ಅಥವಾ ಸಮ್ಮಿಂಗ್ ಎಕ್ಸೆಟ್ರಾ ಇವೆಲ್ಲನೂ ಅಪ್ಲಿಕೇಶನ್ಸ್ಗೂ ನಾವು op-ampsನ ಯೂಸ್ ಮಾಡ್ತೀವಿ. It is used to perform operational amplifiers like addition, subtraction, multiplication, division and also differentiation and integration. ಸೊ ಅಡಿಷನ್, ಸಬ್ಟ್ರಾಕ್ಷನ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಡಿವಿಷನ್ ಮಾಡ್ಬೋದು, ಡಿಫ್ರೆನ್ಸಿಯೇಷನ್ ಆ್ಯಂಡ್ ಇಂಟಿಗ್ರೇಷನ್ ಕೂಡ ನಾವು ಆಪ್ರೇಷನಲ್ ಆ್ಯಂಪ್ಲಿಫೈ ಯೂಸ್ ಮಾಡಿನೇ ಮಾಡ್ತೀವಿ. op-amps can be used in construction of active filters and oscillators. It can also be used forced to act as a comparator. ಸೊ ಆಪ್ರೇಷನಲ್ ಆ್ಯಂಪ್ಲಿಫೈರ್ನ ನಾವು ಏನಂತ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಇಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಫಿಲ್ಟರ್. ಸೊ ಫಿಲ್ಟರ್ಸ್ನಲ್ಲಿ ಬೇರೆ ಬೇರೆ ಇದೆ, ಲೋ ಪಾಸ್ ಫಿಲ್ಟರ್, ಹೈ ಪಾಸ್ ಫಿಲ್ಟರ್, ಬ್ಯಾಂಡ್ ಪಾಸ್ ಫಿಲ್ಟರ್, ಆ ಥರ ಫಿಲ್ಟರ್ಸ್ ಎಲ್ಲ ಇದೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ದೆನ್ ಆಸಿಲೇಟರ್ಸ್ ಆಗಿ ಯೂಸ್ ಮಾಡ್ತಾರೆ ಆ್ಯಂಡ್ ಕಂಪ್ಯಾರೇಟರ್ಸ್ ಆಗಿ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಬೇಸಿಕ್ಸ್ ಆಫ್ op-amp. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಜಸ್ಟ್ ಬೇಸಿಕ್ ಹೇಳೋಕ್ಕೆ ಹಾಫ್ ಆನ್ ಅವರ್ಗಿಂತಲೂ ಜಾಸ್ತಿ ಹೋಯಿತು ಇದು ವಿಡಿಯೋ. ಸೊ ಹಾಗಾಗಿ ನಾನು ಆಪ್ರೇಷನಲ್ ಆ್ಯಂಪ್ಲಿಫೈರ್ನ 3 ಪಾರ್ಟ್ಸ್ನಲ್ಲಿ ಡಿವೈಡ್ ಮಾಡಿದ್ದೀನಿ. ಸೊ ಫಸ್ಟ್ ಪಾರ್ಟ್ ಏನು ಇದೆ, ಇದು ಜಸ್ಟು ಬೇಸಿಕ್ ಆಫ್ ಆಪ್ರೇಷನಲ್ ಆ್ಯಂಪ್ಲಿಫೈರ್ ಇದೆ. ಸೊ ಹಾಗಾಗಿ ನೀವು ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಲಾರ್ದೆ ನೋಡಿ. ಹೋಪ್ ನೀವು ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಲಾರ್ದೆ ನೋಡಿದ್ದೀರಿ ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಕಮೆಂಟ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್. ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಚಾನೆಲ್ ವ್ಯೂಸ್ನ ನೋಡಿದ್ರೆ 90% ವ್ಯೂವರ್ಸ್ ಏನಿದ್ದಾರೆ ಜಸ್ಟು ದೇ ಆರ್ ನಾಟ್ ದ ಸಬ್ಸ್ಕ್ರೈಬರ್ಸ್, ಜಸ್ಟ್ ವಾಚ್ ದ ವಿಡಿಯೋ ಆ್ಯಂಡ್ ಲೀವ್ ದ ಚಾನಲ್. ಸೊ ನೀವು ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಏನೇನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಅದರದ್ದು ನೋಟಿಫಿಕೇಷನ್ಸ್ ಏನೂ ಬರಲ್ಲ. ಹಾಗಾಗಿ ಆದಷ್ಟು ನೀವು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಒಂದು ಬೆಲ್ ಇರುತ್ತೆ ಸಿಂಬಲು. ನೀವು ಅದನ್ನು ಬೆಲ್ ಸಿಂಬಲ್ನ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಏನೇನು ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅದರದ್ದೆಲ್ಲದೂ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಹಾಗಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.